ನಮಸ್ಕಾರ ಮಕ್ಕಳೇ, ಬೆಳಗಿನ ಶುಭೋದಯಗಳು. ನಿನ್ನೆ ತರಗತಿಯಲ್ಲಿ ಮಕ್ಕಳೇ ನಾವು ಗುಲಾಮ ಸಂತತಿಯಲ್ಲಿ ಬರ್ತಕ್ಕಂತಹ ರಾಜರಾಗಿರ್ತಕ್ಕಂತಹ ರಾಜರ ಒಂದು ಆಡಳಿತ ಮತ್ತು ಕುತುಬ್ಬಿನ ಆಡಳಿತ ಮತ್ತು ಸುಧಾರಣೆಗಳನ್ನು ನೋಡಿದ್ವಿ. ಅದಾದ ನಂತರ ಬಲ್ಬನ್ ಹಾಗೂ ಗಿಯಾಸುದ್ದೀನ್ ಬಲ್ಬನ್ ನಂತರ ರಜಿಯಾ ಸುಲ್ತಾನ್ ಅಂತಕ್ಕಂತಹ ಇವರ ಒಂದು ಆಡಳಿತ, ದಂಡಯಾತ್ರೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾಡಿರ್ತಕ್ಕಂಥ ಆಡಳಿತದಲ್ಲಿ ಸುಧಾರಣೆಗಳ ಬಗ್ಗೆ ನಾವು ನಿನ್ನೆ ತರಗತಿಯಲ್ಲಿ ತಿಳಿದುಕೊಂಡ್ವಿ. ಈಗ ನಾವು ಈ ದಿನದ ಫಲಿತಾಂಶಗಳಾಗಿರ್ತಕ್ಕಂತಹ ಮುಂದುವರೆದ ಭಾಗದಲ್ಲಿ ಖಿಲ್ಜಿ ಸಂತತಿ, ಜಲಾಲುದ್ದೀನ್ ಖಿಲ್ಜಿ ಮತ್ತು ಅಲ್ಲಾವುದ್ದೀನ್ ಖಿಲ್ಜಿ ಹಾಗೂ ಅಲ್ಲಾವುದ್ದೀನನ ದಂಡಯಾತ್ರೆಗಳು ಮತ್ತು ಅವನ ಸುಧಾರಣೆಗಳು, ಅವನ ಆಡಳಿತಾತ್ಮಕ ಸುಧಾರಣೆಗಳು, ಸೈನಿಕ ಸುಧಾರಣೆ, ಮಾರುಕಟ್ಟೆ ಸುಧಾರಣೆ, ಇವುಗಳ ನಂತರ ಈ ಖಿಲ್ಜಿ ಸಂತತಿ ಅವನತಿಯ ನಂತರ ಬಂದಿರತಕ್ಕಂತಹ ಒಂದು ತೊಗಲಕ್ ಸಂತತಿ ಅಂತಕ್ಕಂಥದ್ದು ಯಾವ ರೀತಿ ಅಧಿಕಾರಕ್ಕೆ ಬರ್ತಾರೆ ಮತ್ತು ಅದರಲ್ಲಿ ಮೊಹಮ್ಮದ್ ಬಿನ್ ತೊಗಲಕ್ ಅಂತಕ್ಕಂಥವನು ಹೇಗೆ ಆಡಳಿತದಲ್ಲಿ ಸುಧಾರಣೆಗಳನ್ನು ಮಾಡ್ತಾನೆ ಅಂತಕ್ಕಂಥದ್ರ ಬಗ್ಗೆ ಈ ದಿನ ನಾವು ಕಲಿಯೋಣ. ಮೊದಲಿಗಾಗಿ ನಾವು ನೋಡ್ತಕ್ಕಂಥದ್ದು ಪ್ರಪ್ರಥಮವಾಗಿ ದೆಹಲಿ ಸುಲ್ತಾನರಲ್ಲಿ ಎರಡನೇ ಸಂತತಿಯಾಗಿರ್ತಕ್ಕಂತಹ ಜಲಾಲುದ್ದೀನ್ ಖಿಲ್ಜಿ. ಜಲಾಲುದ್ದೀನ್ ಖಿಲ್ಜಿ ಅಂತಕ್ಕಂಥವನು ಇವನು ಸ್ಥಾಪಕ ದೊರೆಯಾಗಿ ನಾವು ನೋಡ್ತೀವಿ. ಸ್ಥಾಪಕ ದೊರೆಯಾಗಿ ಯಾರ ಒಂದು ಸಂತತಿಯಲ್ಲಿ ಅಥವಾ ಯಾರ ಒಂದು ದೆಹಲಿ ಸುಲ್ತಾನರ ಕಾಲದಲ್ಲಿ ಖಿಲ್ಜಿ ಸಂತತಿಯ ಸ್ಥಾಪಕ ದೊರೆಯಾಗಿ ನಾವು ಕಾಣ್ತೀವಿ. ಈ ಸುಲ್ತಾನ ಅಥವಾ ಈ ಜಲಾಲುದ್ದೀನ್ ಅಂತಕ್ಕಂಥವನು ಏನಾಗಿದ್ದಾನೆ, ಕ್ಷಮಾದಾನದ ವ್ಯಕ್ತಿ, ತುಂಬಾ ಸರಳ ಮತ್ತು ಬುದ್ಧಿವಂತಹ ವ್ಯಕ್ತಿ, ಹಾಗೂ ಅಷ್ಟೇ ಅಲ್ಲದೆ ಒಂದು ಮೃದು ಸ್ವಭಾವದನಾಗಿರ್ತಕ್ಕಂಥವನು. ಮೃದು ಸ್ವಭಾವ ಹಾಗೂ ಕ್ಷಮಾದಾನ ಅಂತಕ್ಕಂತಹ ಒಂದು ಎರಡು ಗುಣಗಳು ಇರತಕ್ಕಂಥವುಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರೇರಣೆಯನ್ನ ನೀಡಿತು. ಹಾಗಾಗಿ ಇವರು ಸಾಮ್ರಾಜ್ಯದಲ್ಲಿ ಪ್ರಪ್ರಥಮ ದೊರೆಯಾಗಿ ಖಿಲ್ಜಿ ಸಂತತಿಯಲ್ಲಿ ಸ್ಥಾಪಕ ದೊರೆಯಾಗಿ ನಾವು ಕಾಣ್ತೀವಿ. ಇದನ್ನ ಮನಗೊಂಡಂತಹ ಆಡಳಿತದಲ್ಲಿದ್ದಂತಹ ಸರದಾರರು ಏನ್ ಮಾಡ್ತಾರೆ, ಇವನ ಮೇಲೆ ಒಳಸಂಚನ್ನ ಮಾಡ್ತಾರೆ. ಈ ಒಳಸಂಚನ್ನ ಮಾಡುವುದರ ಮೂಲಕ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಕೈಯಲ್ಲಿ ಈತನನ್ನ ಕೊಲೆ ಮಾಡಿಸ್ತಾರೆ. ಇಲ್ಲಿಯೇ ಇವನ ಆಡಳಿತ ಅಂತಕ್ಕಂಥದ್ದು ಕೊನೆಗೊಳ್ಳುತ್ತೆ. ನೋಡಿ, ಖಿಲ್ಜಿ ಸಂತತಿಯ ಸ್ಥಾಪಕ ದೊರೆಯಾಗಿರ್ತಕ್ಕಂಥವನು ಯಾರು? ಜಲಾಲುದ್ದೀನ್ ಖಿಲ್ಜಿ. ಈತನ ಉತ್ತಮವಾಗಿರ್ತಕ್ಕಂಥ ಗುಣಗಳು ಯಾವುವು ಅಂದ್ರೆ ಮೃದು ಸ್ವಭಾವದವನು ಮತ್ತು ಕ್ಷಮಾದಾನ ಅಂತಕ್ಕಂತಹ ಒಂದು ಗುಣಗಳು ಇರುವುದರಿಂದ ಈತನು ಅಂತಕ್ಕಂಥನು ಉತ್ತಮವಾಗಿ ಆಡಳಿತವನ್ನು ನಡೆಸುವುದಕ್ಕೆ ಸಂದರ್ಭದಲ್ಲಿ ಅವನ ಆಡಳಿತದಲ್ಲಿದ್ದಂತಹ ಸರದಾರರು ಅಂತಕ್ಕಂಥವರು ಒಳಸಂಚನ ಮಾಡಿ ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಏನ್ ಮಾಡ್ತಾರೆ, ಇವನನ್ನ ಕೊಲೆ ಮಾಡಿಸ್ತಾರೆ. ನೆಕ್ಸ್ಟ್ ನಾವು ಬಂದಂತಹ ವ್ಯಕ್ತಿ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಈತ ಜಲಾಲುದ್ದೀನ್ ಖಿಲ್ಜಿಯ ಆಶ್ರಯದಲ್ಲಿ ಬೆಳೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನು. ಮೊದಲಿಗೆ ಈತನ ಕಾಲಾವಧಿಯಲ್ಲಿ ಏನಾಗಿದ್ದ, ರಾಜ್ಯಪಾಲನಾಗಿ ಮತ್ತು ದಂಡನಾಯಕನಾಗಿ ಕಾರ್ಯವನ್ನ ನಿರ್ವಹಿಸ್ತಾನೆ. ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನು ಮೊಟ್ಟ ಮೊದಲ ಬಾರಿಗೆ ಯಾರ ಆಶ್ರಯದಲ್ಲಿ ಬೆಳೀತಾನೆ? ಯಾರು? ಜಲಾಲುದ್ದೀನ್ ಖಿಲ್ಜಿಯ ಒಂದು ಆಶ್ರಯದಲ್ಲಿ ಬೆಳೆದಿರ್ತಕ್ಕಂಥವನು. ಈತ ರಾಜ್ಯಪಾಲನಾಗಿ ದಂಡನಾಯಕನಾಗಿ ಅಧಿಕಾರವನ್ನ ಮಾಡ್ತಾನೆ. ಯಾರ ಒಂದು ಆಶ್ರಯದಲ್ಲಿ? ರಾಜ್ಯಪಾಲನಾಗಿ ಮತ್ತು ದಂಡಪಾಲನಾಗಿ ಇವರ ಆಶ್ರಯದಲ್ಲಿ ಜಲಾಲುದ್ದೀನ್ ಅಂತಕ್ಕಂತಹ ಒಂದು ಆಶ್ರಯದಲ್ಲಿ ಬೆಳೆಯುತ್ತಾನೆ. ಆ ನಂತರ ದಿನಗಳಲ್ಲಿ
ಈತ ಏನ್ ಮಾಡ್ತಾನೆ ಅಂತಕ್ಕಂಥದ್ದನ್ನು ನೋಡಿದಾಗ ಶೂರ ಮತ್ತು ಯೋಧನಾಗಿದ್ದರಿಂದ ದಂಡನಾಯಕನಾಗಿ ಮಾಲ್ವ, ಬಿಲ್ಸಾ ಮತ್ತು ದೇವಗಿರಿ ಅಂತಕ್ಕಂತಹ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾನೆ. ಜಲಾಲುದ್ದೀನನ ಒಂದು ಕಾಲದಲ್ಲಿ ದಂಡನಾಯಕನಾಗಿದ್ದ ಸಂದರ್ಭದಲ್ಲಿ ಯಾವ್ಯಾವ ಪ್ರದೇಶಗಳನ್ನ ಮಾಳ್ವ, ಬಿಲ್ಸಾ ಮತ್ತು ಬಿಲ್ಸಾ, ದೇವಗಿರಿ ಅಂತಕ್ಕಂತಹ ಪ್ರದೇಶಗಳನ್ನ ವಶಪಡಿಸಿಕೊಂಡು ಅಲ್ಲಿರುವ ಸಂಪತ್ತನ್ನ ಲೂಟಿ ಮಾಡ್ತಾನೆ. ನೋಡಿ, ಒಬ್ಬ ದಂಡನಾಯಕನಾಗಿರ್ತಕ್ಕಂತಹ ಅಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನು ತನ್ನ ಕಾಲಾವಧಿಯಲ್ಲಿ ಆಕ್ರಮಣಗಳನ್ನು ಮಾಡಿ ಆ ಪ್ರದೇಶಗಳಲ್ಲಿ ಸಂಪತ್ತನ್ನ ಲೂಟಿ ಮಾಡ್ತಾನೆ. ಆ ಸಂಪತ್ತನ್ನು ಲೂಟಿ ಮಾಡಿದ ಪ್ರದೇಶಗಳಲ್ಲಿ ಯಾವ್ಯಾವು? ಮಾಳ್ವ, ಬಿಲ್ಸಾ ಮತ್ತು ದೇವಗಿರಿ ಅಂತಕ್ಕಂತಹ ಒಂದು ಪ್ರದೇಶಗಳ ಮೇಲೆ ತನ್ನ ದಂಡೆಯಾತ್ರೆಗಳ ಕೈಗೊಂಡು ಆ ಪ್ರದೇಶದಲ್ಲಿರುವ ಸಂಪತ್ತನ್ನ ಲೂಟಿ ಮಾಡಿ ಹಾಗೂ ಅವರ ಮಾರ್ಗದರ್ಶಕನಾಗಿರ್ತಕ್ಕಂತಹ ಆಗಲೇ ಜಲಾಲುದ್ದೀನ್ ಖಿಲ್ಜಿಯನ್ನ ಕೊಲೆ ಮಾಡುವುದರ ಮೂಲಕ ದೆಹಲಿಯಲ್ಲಿ ಹೀಗೆ ಕೊಲೆ ಸುಲಿಗೆಯನ್ನು ಮಾಡುವುದರ ಮೂಲಕ ದೆಹಲಿಯ ಸಾಮ್ರಾಟನ ಅಥವಾ ದೆಹಲಿಯ ಸುಲ್ತಾನನಾಗುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸ್ತಾನೆ. ಇನ್ನು ಸರಿ ನೋಡ್ಕೊಂಡ ಅಲ್ಲಾವುದ್ದೀನ್ ಖಿಲ್ಜಿ ಯಾವ ಆಶ್ರಯದಲ್ಲಿ ಬೆಳೆದನೋ? ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನು ಜಲಾಲುದ್ದೀನ್ ಖಿಲ್ಜಿಯ ಒಂದು ಆಶ್ರಯದಲ್ಲಿ ಬೆಳೆದನು. ಹಾಗಾಗಿ ಮೊದಲಿಗೆ ಜಲಾಲುದ್ದೀನನ ಒಂದು ಕಾಲದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನು ರಾಜ್ಯಪಾಲನಾಗಿ ಮತ್ತು ದಂಡನಾಯಕನಾಗಿ ಕಾರ್ಯವನ್ನ ನಿರ್ವಹಿಸುತ್ತಾನೆ. ಆ ನಂತರ ದಿನಗಳಲ್ಲಿ ದಂಡನಾಯಕನಾಗಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ದಂಡಯಾತ್ರೆಗಳನ್ನು ಕೈಗೊಳ್ತಾನೆ. ಅವುಗಳಲ್ಲಿ ಮಾಳ್ವ, ಬಿಲ್ಸಾ ಮತ್ತು ದೇವಗಿರಿ ಪ್ರದೇಶಗಳನ್ನ ದಾಳಿ ಮಾಡದಷ್ಟೇ ಅಲ್ಲದೆ ಅಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡ್ತಾನೆ. ಈ ಲೂಟಿ ಮಾಡುವುದರ ಮೂಲಕ, ಕೊಲೆ ಸುಲಿಗೆ ಮಾಡುವುದರ ಮೂಲಕ ತನ್ನ ಮಾರ್ಗದರ್ಶಕನಾಗಿರ್ತಕ್ಕಂತಹ, ತನ್ನ ಆಶ್ರಯವನ್ನು ನೀಡಿರ್ತಕ್ಕಂತಹ ರಾಜನಾಗಿರ್ತಕ್ಕಂತಹ ಯಾರನ್ನ ಕೊಲೆ ಮಾಡ್ತಾನೆ? ಜಲಾಲುದ್ದೀನ್ ಖಿಲ್ಜಿಯನ್ನು ಕೊಲೆ ಮಾಡುವುದರ ಮೂಲಕ ದೆಹಲಿಯ ಸುಲ್ತಾನರ ಅಥವಾ ದೆಹಲಿಯ ಸಾಮ್ರಾಟನಾಗುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ಈತ ವಹಿಸಿದ್ದ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಈಗ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡಯಾತ್ರೆಗಳು. ಅಲ್ಲಾವುದ್ದೀನ್ ಜಿ ಅಂತಕ್ಕಂಥವನಾಯ್ತು, ಈಗ ಜಲಾಲುದ್ದೀನ್ ಖಿಲ್ಜಿ ಆಯಿತು. ಅಲ್ಲಾವುದ್ದೀನ್ ಖಿಲ್ಜಿ ಹೇಗೆ ಅಧಿಕಾರಕ್ಕೆ ಸಾಮ್ರಾಟನನ್ನು ಕುರಿತು ನೋಡಿದ್ವಿ. ನಂತರ ಅವನ ದಂಡಯಾತ್ರೆಗಳು, ಅಲ್ಲಾವುದ್ದೀನ್ ಖಿಲ್ಜಿಯ ದಂಡಯಾತ್ರೆಗಳು. ಮೊದಲಿಗೆ ಈತನು ಮಂಗೋಲರ ದಾಳಿಯನ್ನ ಹಿಮ್ಮೆಟ್ಟಿಸುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತಾನೆ. ಮಂಗೋಲರ ದಾಳಿಯನ್ನ ಹಾಗೂ ಗುಜರಾತಿನ ರಜಪೂತ ರಾಜನಾಗಿರ್ತಕ್ಕಂತಹ ಇಮ್ಮಡಿ ಕರ್ಣದೇವನನ್ನ ಸೋಲಿಸ್ತಾನೆ. ಇಮ್ಮಡಿ ಕರ್ಣದೇವನನ್ನ ಸೋಲಿಸ್ತಾನೆ. ಗುಜರಾತಿನ ಪ್ರದೇಶಕ್ಕೆ ಸೇರಿರ್ತಕ್ಕಂತಹ ವಾಘೇರ ವಂಶದಲ್ಲಿರ್ತಕ್ಕಂಥ ರಜಪೂತರ ಬಗ್ಗೆ ಇಮ್ಮಡಿ ಕರ್ಣದೇವನನ್ನು ಸೋಲಿಸ್ತಾನೆ. ನೆಕ್ಸ್ಟು ರಣತಂಬೂರಿನ ಅಮೀರ್ ದೇವ, ರಣತಂಬೂರಿನ ಅಮೀರ ದೇವನನ್ನ ಸೋಲಿಸ್ತಾನೆ. ಅದೇ ರೀತಿಯಾಗಿರ್ತಕ್ಕಂಥ ಚಿತ್ತೋರದ ರಾಜನಾಗಿರ್ತಕ್ಕಂಥ ರಾಜ ಭೀಮಸೇನನನ್ನ ಸೋಲಿಸ್ತಾನೆ. ರಾಜ ಭೀಮಸೇನ್ ಅಂತಕ್ಕಂಥ ಚಿತ್ತೋರ. ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನು ಆಡಳಿತಕ್ಕೆ ಬಂದಂತಹ ಸಂದರ್ಭದಲ್ಲಿ ತನ್ನ ದಂಡಯಾತ್ರೆಗಳನ್ನ ಪ್ರಾರಂಭ ಮಾಡುತ್ತಾನೆ. ಆ ದಂಡಯಾತ್ರೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ದಂಡಯಾತ್ರೆ ಯಾವುದಪ್ಪ ಅಂತಂದ್ರೆ, ಒಂದು ಮಂಗೋಲರ ದಾಳಿಯನ್ನ ಮತ್ತು ಗುಜರಾತಿನ ರಜಪೂತರ ರಾಜನಾಗಿರ್ತಕ್ಕಂಥ ಇಮ್ಮಡಿ ಕರ್ಣದೇವನ ಮೇಲೆ, ಅದೇ ರೀತಿ ರಣತಂಬೂರುನ ಅಮೀರ್ ದೇವ, ಆಮೇಲೆ ರಾಜ ಭೀಮಸೇನನನ್ನ ಸೋಲಿಸ್ತಾನೆ. ಅಷ್ಟೇ ಅಲ್ಲದೆ ಮಾಳ್ವ, ಜಲೋರ್ ಅಂತಕ್ಕಂಥದ್ದು, ಹಾಗೆ ಬುಂದಿ. ಆನಂತರ ದಿನಗಳಲ್ಲಿ
ಮಾಂಡೋರ ಮತ್ತು ಟೋಂಗ್ ಅನ್ನತಕ್ಕಂತಹ ಪ್ರದೇಶಗಳನ್ನ ವಶಪಡಿಸಿಕೊಳ್ಳುತ್ತಾನೆ. ಈ ಪ್ರದೇಶಗಳ ಮೇಲೆ ದಾಳಿ ಮಾಡಿ ಉತ್ತರ ಭಾರತದಲ್ಲಿ ದೆಹಲಿ ಸುಲ್ತಾನರ ಸಾಮ್ರಾಟನಾಗಿರ್ತಕ್ಕಂಥ ಅಲಾವುದ್ದೀನ್ ಖಿಲ್ಜಿ ತನ್ನ ದಂಡಯಾತ್ರೆಯ ಮೂಲಕ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುವುದರಲ್ಲಿ ಈತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತಾನೆ. ನೋಡಿ, ಮೊದಲಿಗೆ ದಂಡಯಾತ್ರೆಯಲ್ಲಿ ಮಂಗೋಲರ ದಾಳಿಯನ್ನು ಹಿಮ್ಮೆಟ್ಟಿಸಿರ್ತಕ್ಕಂಥದ್ದು ಗುಜರಾತ್ನ ರಜಪುತನಾಗಿರ್ತಕ್ಕಂತಹ ಇಮ್ಮಡಿ ಕರ್ಣದೇವನನ್ನ, ನೆಕ್ಸ್ಟ್ ರಣತಂಬೂರಿನ ಅಮೀರ್ ದೇವ ರಾಜ ಭೀಮಸಿಂಗನನ್ನ, ಚಿತ್ತೋರ ರಾಜ ಭೀಮಸಿಂಗನನ್ನು ಸೋಲಿಸ್ತಾನೆ. ಮಾಳ್ವಾ ಮತ್ತು ಜಲೋರ್, ಬುಂದಿ, ಮಾಂಡೋರು ಮತ್ತು ಟೋಂಕ್ ಅಂತಕ್ಕಂತಹ ಪ್ರದೇಶಗಳನ್ನು ವಶಪಡಿಸುವುದನ್ನು ತನ್ನ ಸಾಮ್ರಾಜ್ಯದಲ್ಲಿ ಹೆಚ್ಚು ಯಶಸ್ವಿಯನ್ನ ಕಾಣ್ತಾನೆ. ಹಾಗಾದರೆ ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಮಲ್ಲಿಕಾಫುರನ್ ಅಂತಕ್ಕಂಥವನು. ಮಲ್ಲಿಕಾಫರ ಅಂತಕ್ಕಂತಹ ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕ. ಈ ಅಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನು ತಾನು ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕನ ಮೇಲೆ ಹಲವಾರು ರೀತಿಯಾಗಿರ್ತಕ್ಕಂತಹ ದಂಡಯಾತ್ರೆಗಳನ್ನ ಕೈಗೊಳ್ತಾನೆ. ಅವುಗಳಲ್ಲಿ ದೇವಗಿರಿ, ವಾರಂಗಲ್, ದ್ವಾರಸಮುದ್ರ ಹಾಗೂ ಮದುವೆ ಅಂತಕ್ಕಂತಹ ಪ್ರದೇಶಗಳ ಮೇಲೆ ತನ್ನ ದಾಳಿಯನ್ನ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸಿ ಅವುಗಳ ಅವನತಿಗೆ ಕಾರಣ ಆಗ್ತಾನೆ. ನಾವು ಭಾರತ ನಕಾಶೆಯಲ್ಲಿ ನಾವು ನೋಡಿದಾಗ ಸಾಮಾನ್ಯವಾಗಿ ದ್ವಾರ ಸಮುದ್ರದ ಹೊಯ್ಸಳರು ಕರ್ನಾಟಕದ ಈಗಿನ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಇರತಕ್ಕಂತಹ ಹಳೇಬೀಡು ಅಂತಕ್ಕಂಥದ್ದು, ಅದರ ಹಳೆಯ ಹೆಸರು ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಬರ್ತಕ್ಕಂಥ ಪ್ರದೇಶವಾಗಿರ್ತಕ್ಕಂತಹ ಈ ಒಂದು ಹಳೇಬೀಡು ಪ್ರದೇಶದ ಅಂತಕ್ಕಂಥ ಈಗಿನ ಹೆಸರು ಅದಕ್ಕೆ ಹಳೇಬೀಡು ಅಂತ, ಹಿಂದೆ ಅವರ ರಾಜರ ಕಾಲದಂತಹ ಹೆಸರಿಗೆ ಏನಂತ ಕರೀತಾ ಇದ್ರು, ದ್ವಾರ ಸಮುದ್ರ. ಹಾಗೆ ತಮಿಳುನಾಡಿರ್ತಕ್ಕಂತಹ ಮಧುರೆ ಅಂತಕ್ಕಂಥ ಒಂದು ಪ್ರದೇಶಗಳನ್ನ ಮಲ್ಲಿಕಾಫುರನ್ ಅಂತಕ್ಕಂಥವನ್ನು ದಂಡಯಾತ್ರೆ ಮೂಲಕ ಅವುಗಳನ್ನು ವಶಪಡಿಸಿಕೊಂಡು ಅವುಗಳ ಅವನತಿಗೆ ಕಾರಣನಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇದಾದ ನಂತರ ಅವನು ಕೇವಲ ಸಂಪತ್ತನ್ನು ಮಾತ್ರ ರಾಜ್ಯವನ್ನು ವಿಸ್ತಾರ ಮಾಡ್ತಿರಲಿಲ್ಲ. ಕೇವಲ ಸಂಪತ್ತನ್ನ ಗೆದ್ದಂತ ಪ್ರದೇಶದಲ್ಲಿ ತನ್ನ ರಾಜ್ಯದಲ್ಲಿ ವಿಲೀನಗೊಳಿಸದೆ ಅವುಗಳನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಪ್ರದೇಶಗಳಲ್ಲಿ ಸಂಪತ್ತನ್ನ ಲೂಟಿ ಮಾಡಿ ಆ ಸಂಪತ್ತನ್ನ ತನ್ನ ದೇಶಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ ಅಂತಕ್ಕಂಥದ್ದನ್ನು ನಾವು ನೋಡಬಹುದು. ಇಷ್ಟು ಅಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥದ್ದು ಹೇಗೆ ಅಧಿಕಾರಕ್ಕೆ ಬಂದ ಮತ್ತು ಅವನ ದಂಡಯಾತ್ರೆಗಳನ್ನು ನಾವು ನೋಡಿದಾಗ ಒಂದೊಂದಾಗಿ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನು ಜಲಾಲುದ್ದೀನ್ ಖಿಲ್ಜಿಯ ಒಬ್ಬ ಆಶ್ರಯದಲ್ಲಿ ಬೆಳೆದು ರಾಜ್ಯಪಾಲನಾಗಿ ಆನಂತರ ದಂಡನಾಯಕನಾಗಿ ಕಾರ್ಯವನ್ನ ನಿರ್ವಹಿಸ್ತಾನೆ. ಅವನು ದಂಡನಾಯಕನಾಗಿದ್ದ ಪ್ರದೇಶಗಳು ಸಂದರ್ಭದಲ್ಲಿ ಮಾಳ್ವಾ, ಬಿರ್ಸಾ ಮತ್ತು ದೇವಗಿರಿ ಪ್ರದೇಶಗಳನ್ನು ವಶಪಡಿಸಿಕೊಂಡು ಹಾಗೂ ತನ್ನ ಮಾರ್ಗದರ್ಶಕನಾಗಿರ್ತಕ್ಕಂಥ ತನ್ನ ಆಶ್ರಯನಾಗಿರ್ತಕ್ಕಂತಹ ಜಲಾಲುದ್ದೀನ್ ಖಿಲ್ಜಿಯನ್ನ ಕೊಲೆ ಮಾಡುವುದರ ಮೂಲಕ ದೆಹಲಿಯ ಸಾಮ್ರಾಟನಾಗ್ತಾನೆ. ದೆಹಲಿಯ ಸಾಮ್ರಾಟನಾದ ನಂತರ ಅವನು ಗೆದ್ದಂತಹ ಪ್ರದೇಶಗಳಾಗಿರ್ತಕ್ಕಂತಹ ಯಾವ್ಯಾವು ಮಂಗೋಲರ ದಾಳಿಯನ್ನ ಹಿಮ್ಮೆಟ್ಟಿಸಿರ್ತಕ್ಕಂಥದ್ದು, ಗುಜರಾತ್ನ ರಜಪುತನ ರಾಜನಾಗಿರ್ತಕ್ಕಂಥ ಇಮ್ಮಡಿ ಕರ್ಣದೇವನನ್ನ ಮತ್ತು ರಣತಂಬೂರಿನ ಅಮೀರ್ ದೇವನನ್ನ ಹಾಗೂ ರಾಜ ಭೀಮಸೇನ ಅಂತಕ್ಕಂಥ ಚಿತ್ತೋರದ ರಾಜ ಭೀಮಸೇನನ್ನ ಅಷ್ಟೇ ಅಲ್ಲದೆ ಮಾಳ್ವಾ, ಜಲೋರ, ಬುಂದಿ ಮತ್ತು ಮಾಂಡೋರ ಮತ್ತು ಟೋಂಗ ಅಂತಕ್ಕಂಥ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ. ಇವನ ಕಾಲದ ದಂಡನಾಯಕನಾಗಿರ್ತಕ್ಕಂಥ ಮಲ್ಲಿಕಾಫುರನ್ ಅಂತಕ್ಕಂಥವನು ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾಗಿರ್ತಕ್ಕಂಥ ಮಲ್ಲಿಕಾಫುರನ್ ಅಂತಕ್ಕಂಥವನು ಏನ್ ಮಾಡ್ತಾನೆ, ದಾಳಿಯನ್ನ ಮಾಡ್ತಾನೆ ದಕ್ಷಿಣ ಭಾರತದ ಕಡೆಗೆ. ಆ ದಕ್ಷಿಣ ಭಾರತ ಪ್ರದೇಶಗಳಾಗಿರ್ತಕ್ಕಂತಹ ಯಾವ್ಯಾವು ದೇವಗಿರಿ, ವಾರಂಗಲ್, ದ್ವಾರಸಮುದ್ರ ಮತ್ತು ಮಧುರೈ. ವಾರಂಗಲ್ಲಿರ್ತಕ್ಕಂಥ ಮಧುರೆಯ ಪಾಂಡ್ಯರನ್ನು ಸೋಲಿಸುವುದರ ಮೂಲಕ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸ್ತಾರೆ. ಇವರೇನು ಗೆದ್ದಂತಹ ಪ್ರದೇಶಗಳನ್ನ ತಮ್ಮ ರಾಜ್ಯದ ಅಧೀನದಲ್ಲಿ ಇಟ್ಟುಕೊಳ್ಳದೆ ಕೇವಲ ಸಂಪತ್ತನ್ನು ಮಾತ್ರ
ಅವರ ದೇಶಕ್ಕೆ ತೆಗೆದುಕೊಂಡು ಹೋಗಿ ಈ ರೀತಿಯಾಗಿರ್ತಕ್ಕಂಥ ಸಂಪತ್ತನ್ನು ಭಾರತದಲ್ಲಿ ಲೂಟಿ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತಾರೆ. ಹೀಗೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥದ್ದು ಮತ್ತು ದಂಡನಾಯಕನಾಗಿರ್ತಕ್ಕಂಥವ್ರು ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಅಲ್ಲಾವುದ್ದೀನ್ ಖಿಲ್ಜಿಯ ನಂತರ ಬಂದಿರತಕ್ಕಂತಹ ಅಧಿಕಾರಿಗಳು ಯಾರು ಅಂತಕ್ಕಂಥದ್ದನ್ನ ನಾವು ನೋಡೋಣ. ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ನಂತರ ಅವನ ಮಗನಾಗಿರ್ತಕ್ಕಂಥ ಕುತುಬುದ್ದೀನ್ ಮುಬಾರಕ್ ಅಂತಕ್ಕಂಥವನು ಕುತುಬುದ್ದೀನ್ ಮುಬಾರಕ್ ಅಂತಕ್ಕಂಥವನು. ಈ ಮುಬಾರಕ್ ಅಂತಕ್ಕಂಥವನು ಕೇವಲ 4 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡುವ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನ ಮಾಡ್ತಾನೆ. ಅಂತಹ ಒಂದು ಸಂದರ್ಭದಲ್ಲಿ ಖುಸ್ರೋ ಅಂತಕ್ಕಂಥ ಒಬ್ಬ ಅಧಿಕಾರಿ ಅವನನ್ನ ಏನಂತಾರೆ ಒಳಸಂಚು ಮಾಡಿ ಕೊಲೆಯನ್ನ ಮಾಡಿಸಿ ಸೋಲುವುದರ ಮೂಲಕ ತೊಗಲಕ್ ಸಂತತಿ ಅಂತಕ್ಕಂಥ ಸ್ಥಾಪನೆ ಆಗುವುದಕ್ಕೆ ಕಾರಣ ಆಗುತ್ತೆ. ಕುತುಬುದ್ದೀನ್ ಮುಬಾರಕ್ ಅಂತಕ್ಕಂಥ 4 ವರ್ಷ ಆಳ್ವಿಕೆಯನ್ನು ಮಾಡ್ತಾನೆ. ಆನಂತರ ಅವನ ಅಧಿಕಾರದಲ್ಲಿದ್ದಂತಹ ಖುಸ್ರೋ ಗಾಜಿ ಮಲ್ಲಿಕ್ ಖುಸ್ರೋ ಅಂತ ಗಾಜಿ ಮಲ್ಲಿಕ್ ಖುಸ್ರೋ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ, ಈ ಮುಬಾರಕ್ನನ್ನ ಸೋಲಿಸುವುದರ ಮೂಲಕ ತೊಗಲಕ್ ಸಂತತಿಯರ ಸ್ಥಾಪನೆಗೆ ಕಾರಣವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇದಾದ ನಂತರ ಮೊಹಮ್ಮದ್ ಬಿನ್ ತೊಗಲಕ್ ಅಂತಕ್ಕಂಥವನು ಆಡಳಿತದಲ್ಲಿ ನಾವು ಈಗ ರಾಜಕೀಯ ಇತಿಹಾಸವನ್ನ ನೋಡಿದ್ವಿ. ಈ ರಾಜಕೀಯ ಇತಿಹಾಸದಲ್ಲಿ ಜಲಾಲುದ್ದೀನ್ ಖಿಲ್ಜಿ, ಅಲಾವುದ್ದೀನ್ ಖಿಲ್ಜಿ ಮತ್ತು ಮಲಿಕ್ ಕಾಫೂರನ್ನು ಮಾಡಿರ್ತಕ್ಕಂತಹ ಒಂದು ದಂಡಯಾತ್ರೆಗಳನ್ನು ನೋಡಿದ್ವಿ. ಇವರಾದ ನಂತರ ಅವನ ಮಗನಾಗಿರ್ತಕ್ಕಂತಹ ಕುತುಬುದ್ದೀನ್ ಮುಬಾರಕ್ ಅಂತಕ್ಕಂಥ ಅಧಿಕಾರಕ್ಕೆ ಬರ್ತಾನೆ. ಅವನು 4 ವರ್ಷಗಳ ನಂತರ ಆನಂತ ತೊಗಲಕ್ ಸಂತತಿಯವರು ಅಂತಕ್ಕಂಥ ಈ ಸಾಮ್ರಾಜ್ಯವನ್ನ ವಶಪಡಿಸಿಕೊಳ್ತಾರೆ. ಅದಾದ ನಂತರ ನಾವು ಮೊಹಮ್ಮದ್ ಬಿನ್ ತೊಗಲಕ್ನ ಸುಧಾರಣೆಗಳನ್ನ ನಾವು ನೋಡೋಣ. ಮೊಹಮ್ಮದ್ ಬಿನ್ ತೊಗಲಕ್ನ ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳು. ಮೊದಲಾಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಸುಧಾರಣೆಗಳಲ್ಲಿ ನಾವು ಆಡಳಿತಾತ್ಮಕ ಸುಧಾರಣೆಗಳು ಆ ಸುಧಾರಣೆಗಳಲ್ಲಿ ಮೊದಲಾಗಿರ್ತಕ್ಕಂಥದ್ದು ಧಾರ್ಮಿಕ ದತ್ತಿ ಭೂಮಿ ಹಾಗೂ ಇನಾಮ್ ಭೂಮಿ ಮತ್ತು ಸಹಾಯಧನಗಳನ್ನು ರದ್ದುಗೊಳಿಸಿದನು. ಧಾರ್ಮಿಕ ದತ್ತಿ, ಇನಾಮ್ ಭೂಮಿ ಧಾರ್ಮಿಕವಾಗಿರ್ತಕ್ಕಂತಹ ಒಂದು ದಾನ ಆಗಿರ್ಬೋದು. ಆಗ ಇನಾಮ್ ಭೂಮಿ ಅಂತ ಬೇರೆಯವರು ಆ ಒಂದು ಧಾರ್ಮಿಕವಾಗಿ ನೀಡಿರ್ತಕ್ಕಂತಹ ಇನಾಮ್ ಭೂಮಿ ಮತ್ತು ಸಹಾಯಧನಗಳನ್ನ ರದ್ದುಗೊಳಿಸ್ತಾನೆ. ಸಹಾಯ ಧನಗಳನ್ನ ರದ್ದುಗೊಳಿಸತಕ್ಕಂಥದ್ದನ್ನು ನಾವು ಕಾಣಬಹುದು. ತನ್ನ ಆಡಳಿತದಲ್ಲಿ ಪ್ರಪ್ರಮುಖವಾಗಿರ್ತಕ್ಕಂತಹ ಆಡಳಿತಾತ್ಮಕ ಸುಧಾರಣೆಗಳು ಅದರಲ್ಲಿ ನಾವು ನೋಡಿದಾಗ ಧಾರ್ಮಿಕ ದತ್ತಿ, ಇನಾಮ್ ಭೂಮಿ ಮತ್ತು ಸಹಾಯಧನಗಳನ್ನ ಏನ್ ಮಾಡ್ತಾನೆ, ರದ್ದುಗೊಳಿಸಿದನು. ಎರಡನೇದಾಗಿರ್ತಕ್ಕಂಥದ್ದು ಗೂಢಾಚಾರ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಗೂಢಾಚಾರಿ ಅಂದ್ರೆ ಯಾವ ಸಾಮ್ರಾಜ್ಯದಲ್ಲಿ ಮಾತಾಡ್ತಾರೆ ಏನು ವಿಷಯವನ್ನ ಅವುಗಳನ್ನ ಕರೆಕ್ಟ್ ಮಾಡ್ತಕ್ಕಂಥ ಅಥವಾ ಕೇಂದ್ರೀಕರಿಸಿ ಅವುಗಳನ್ನ ಸಲಹೆಗಳನ್ನ ಕ್ರೋಢೀಕರಿಸಿ ರಾಜನಿಗೆ ದೂರುಗಳನ್ನು ಸಲ್ಲಿಸುವುದಕ್ಕಾಗಿ ಗೂಢಾಚಾರಿ ವ್ಯವಸ್ಥೆಯನ್ನ ಅಲ್ಲಾವುದ್ದೀನ್ ಖಿಲ್ಜಿ ಜಾರಿಗೆ ತರ್ತಾನೆ. ಮತ್ತು ಸಾಮ್ರಾಜ್ಯದಲ್ಲಿ ಮದ್ಯಪಾನ, ಮಾದಕ ವಸ್ತುಗಳ ಮಾರಾಟ, ಪಗಡೆಯಟೆಯನ್ನ ನಿಷೇಧಿಸಿದನು. ಮದ್ಯಪಾನ, ಅನಂತರ ಮಾದಕ ವಸ್ತುಗಳ ಮಾರಾಟ, ಮದ್ಯ ಮತ್ತು ಮಾದಕ ವಸ್ತುಗಳು ಮತ್ತು ಪಗಡೆಯಾಟಗಳನ್ನ ರದ್ದುಗೊಳಿಸ್ತಾನೆ. ಪಗಡೆಯಾಟಗಳನ್ನ ರದ್ದುಗೊಳಿಸುವ ಮೂಲಕ ಇವನು ಸಾಮ್ರಾಜ್ಯದ ತನಗಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾನೆ. 4ನೇದಾಗಿರ್ತಕ್ಕಂಥದ್ದು ಸರದಾರರ ಕೂಟ, ಸಾರ್ವಜನಿಕರ ಸ್ನೇಹ ಸಮಾರಂಭ. ಸರದಾರರ
ಊಟ ಹಾಗೂ ಸ್ನೇಹ ಸಂಬಂಧಗಳ ಸಾರ್ವಜನಿಕರ ಸ್ನೇಹ ಸಂಬಂಧ, ಸಾರ್ವಜನಿಕರೊಂದಿಗೆ ಸ್ನೇಹ ಸಮಾರಂಭ, ಸ್ನೇಹ ಸಮಾರಂಭಗಳನ್ನು ಸಾರ್ವಜನಿಕರೊಂದಿಗೆ ಸ್ನೇಹ ಸಮಾರಂಭಗಳನ್ನು ಸಹ ಇವತ್ತು ಏನ್ ಮಾಡ್ತಾನೆ. ಹಾಗೂ ಗಣ್ಯ ವರ್ಗಗಳ ನಡುವೆ ವೈವಿಧ್ಯ ಸಂಬಂಧಗಳನ್ನು, ಗಣ್ಯ ವರ್ಗಗಳ ವೈವಾಹಿಕ ಸಂಬಂಧ ರದ್ದುಗೊಳಿಸಿದನು. ಇದರ ಅರ್ಥ ಏನು ಅಂದ್ರೆ ಸರ್ದಾರರು ಅಂತಕ್ಕಂಥವ್ರು ಯಾವುದೇ ಕೂಟಗಳನ್ನು ಮಾಡಿಕೊಂಡು ಮಾಡೋದಿಲ್ಲ. ಸಾರ್ವಜನಿಕರ ಸ್ನೇಹ ಸಮಾರಂಭಗಳನ್ನು ಗಣ್ಯ ವರ್ಗಗಳಲ್ಲಿ ಅಂದ್ರೆ ದೊಡ್ಡ ವ್ಯಕ್ತಿಗಳು ಅಥವಾ ಮಂತ್ರಿಗಳು, ಆಡಳಿತದಿಂದ ಸರ್ದಾರರು ಅಂತಕ್ಕಂಥವ್ರು ಏನ್ ಮಾಡ್ತಾರೆ, ವೈವಾಹಿಕವಾಗಿರ್ತಕ್ಕಂಥ ಸಂಬಂಧಗಳನ್ನ ಮಾಡಬೇಕಾಗಿತ್ತು. ನೆಕ್ಸ್ಟ್, ಸಣ್ಣ ಹಿಡುವಳಿಯಲ್ಲಿ ವ್ಯವಸಾಯ ಮಾಡುತ್ತಿದ್ದಂತಹ ರೈತನಿಂದ ಸಣ್ಣ ಹಿಡುವಳಿಯನ್ನ ಸಾಗುವಳಿ ಮಾಡ್ತಕ್ಕಂಥ ರೈತನ ಹಿಡಿದು ದೊಡ್ಡ ಭೂಮಿಯನ್ನು ಉಳುಮೆ ಮಾಡ್ತಕ್ಕಂಥ ಅಥವಾ ಭೂಮಿಯನ್ನು ಉಳುಮೆ ಮಾಡ್ತಕ್ಕಂಥ ಎಲ್ಲ ರೈತರು ಅಂತಕ್ಕಂಥವ್ರು ತಾನು ನಿಗದಿಪಡಿಸಿದಂತಹ ಏನ್ ಮಾಡ್ತಕ್ಕಂಥದ್ದು ಕಂದಾಯವನ್ನ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಇವನು ತಂದಂತಹ ಆಡಳಿತದಲ್ಲಿ ಆಡಳಿತಾತ್ಮಕ ಕಾರ್ಯಗಳಂದ್ರೆ ಇವೆಲ್ಲವೂ ಅಂಶಗಳು ಬರ್ತವೆ. ನೋಡಿ, ಮೊದಲನೇದಾಗಿರ್ತಕ್ಕಂಥದ್ದು ತಾನು ತಂದಂತಹ ಆಡಳಿತಾತ್ಮಕ ಸುಧಾರಣೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರ ಅಂತಕ್ಕಂಥದ್ದು ವಹಿಸಿದಾಗ ನಾವು ನೋಡಿದಾಗ ಮೊದಲನೇದಾಗಿ ಧಾರ್ಮಿಕ ದತ್ತಿ. ಅಂದ್ರೆ ಧಾರ್ಮಿಕವಾಗಿರ್ತಕ್ಕಂಥ ಒಂದು ಧರ್ಮದ ಒಂದು ದೇವಾಲಯಗಳಿಗೆ, ಸ್ಮಾರಕಗಳಿಗೆ ನೀಡತಕ್ಕಂಥ ಒಂದು ದಾನ ಮತ್ತು ಇನಾಮಿ ಭೂಮಿ ಅಂದ್ರೆ ದಾನ ಮಾಡ್ತಕ್ಕಂಥ ಒಂದು ಭೂಮಿ ಹಾಗೂ ಸಹಾಯಧನಗಳನ್ನು ರದ್ದುಗೊಳಿಸ್ತಾನೆ. ಅವನ ತನ್ನ ಆಡಳಿತ ಅವಧಿಯಲ್ಲಿ ಗೂಢಾಚಾರ ವ್ಯವಸ್ಥೆಯನ್ನು ಜಾರಿಗೆ ತಂತಾನೆ. ಅಂದ್ರೆ ಸೀಕ್ರೆಟ್, ಅವನು ಆಸ್ಥಾನದಲ್ಲಿ ಅಥವಾ ಸಾಮ್ರಾಜ್ಯದ ಸುತ್ತಮುತ್ತಲಲ್ಲಿ ಯಾರೇನು ವ್ಯಕ್ತಿಗಳು ಅರಸನ ಸುಲ್ತಾನನ ಬಗ್ಗೆ ಮಾತನಾಡ್ತಕ್ಕಂಥ ವಿಚಾರಗಳನ್ನು ಸುಲ್ತಾನನಿಗೆ ತಿಳಿಸುವುದಕ್ಕಾಗಿ ಗೂಢಚಾರ ವ್ಯವಸ್ಥೆಯನ್ನ ಜಾರಿಗೆ ತರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಮೂರನೇದಾಗಿರ್ತಕ್ಕಂಥದ್ದು ಮದ್ಯಪಾನ. ಅಂದ್ರೆ ತನ್ನ ಸಾಮ್ರಾಜ್ಯದಲ್ಲಿ ಯಾರೇ ಆಗಲಿ ಮದ್ಯಪಾನವನ್ನು ಮಾರಾಟ ಮಾಡುವುದನ್ನು ನಿಷೇಧ ಮಾಡ್ದ. ಅದಕ್ಕೆ ಮಾದಕ ವಸ್ತುಗಳು, ಯಾವುದೇ ಇರ್ತಕ್ಕಂತಹ ದೇಹಕ್ಕೆ ಹಾನಿಯನ್ನು ಮಾಡ್ತಕ್ಕಂಥ ಮಾದಕ ವಸ್ತುಗಳನ್ನು ಸಹ ಮಾರಾಟ ಮಾಡುವುದನ್ನು ಅವನು ದೂರ ಮಾಡ್ತಾನೆ. ನೆಕ್ಸ್ಟ್, ಪಗಡೆ ಆಟ. ರಾಜ್ಯದಲ್ಲಿ ಆಗ್ತಕ್ಕಂತಹ ಪಗಡೆ ಆಟವನ್ನು ಸಹ ರದ್ದುಗೊಳಿಸಿ, ನಾಲ್ಕನೇದಾಗಿರ್ತಕ್ಕಂಥದ್ದು ಸರ್ದಾರರ ಕೂಟಗಳನ್ನು ಮಾಡಂಗಿರಲಿಲ್ಲ. ಸಾರ್ವಜನಿಕರಿಗೆ ಸ್ನೇಹ ಸಮಾರಂಭಗಳನ್ನು ಗಣ್ಯ ವ್ಯಕ್ತಿಗಳಂತಕ್ಕಂಥವು, ಗಣ್ಯ ವರ್ಗಗಳು ಅಂತಕ್ಕಂಥ ವೈಯಕ್ತಿಕವಾಗಿರ್ತಕ್ಕಂತಹ ಒಟ್ಟಾರೆಯಾಗಿ ಒಬ್ಬ ನಿರಂಕುಶ ಅಧಿಕಾರಿಯಾಗಿ ತನ್ನದೇ ರೀತಿಯಲ್ಲಿ ಅಧಿಕಾರವನ್ನು ಮಾಡ್ತಾ ಇದ್ದ. ತಾನು ಹೇಳಿದಾಗೆ ಏನು ಅಂದ್ರೆ ಇಲ್ಲಿ ಆಡಳಿತ ಅಧಿಕಾರಿಯಾಗಿ ರಾಜಕೀಯವಾಗಿ ನ್ಯಾಯ ತೀರ್ಮಾನ ಮಾಡತಕ್ಕಂಥ ಒಬ್ಬ ಮುಖ್ಯ ನ್ಯಾಯಾಧೀಶನಾಗಿ ಕಾರ್ಯನಿರ್ವಹಿಸಿ ನಿರಂಕುಶ ಅಧಿಕಾರವನ್ನ ಮಾಡ್ತಾ ಇದ್ದ. ಹೇಗೆ ನಾವು ಗುಲಾಮಿ ಸಂತತಿಯಲ್ಲಿ ಗಿಯಾಸುದ್ದೀನ್ ಬಲ್ಬನ್ ಅಂತಕ್ಕಂಥದ್ದು ಮಾಡಿದ್ನೋ ಅದೇ ರೀತಿಯಾಗಿರ್ತಕ್ಕಂಥ ಈ ಕಟ್ಟುನಿಟ್ಟವಾಗಿರ್ತಕ್ಕಂಥ ಆಡಳಿತಾತ್ಮಕ ಸುಧಾರಣೆಗಳನ್ನು ಜಾರಿ ತರ್ತಾನೆ. ಅಷ್ಟೇ ಅಲ್ಲದೆ ತನ್ನ ಸಾಮ್ರಾಜ್ಯದಲ್ಲಿ ಇದ್ದಂತಹ ಏನು ಈಗಾಗಲೇ ಇದ್ದಂತಹ ಸಣ್ಣ ರೈತರಿಂದ ಹಿಡಿದು ದೊಡ್ಡ ಹಿಡುವಳಿ ಭೂಮಿಯನ್ನು ಹೊಂದಿರತಕ್ಕಂಥ ವರ್ಗದವರು ಸಹ ತಾವು ಕೃಷಿಯಲ್ಲಿ ಬೆಳೆದಿರ್ತಕ್ಕಂತಹ ಒಂದು ಉತ್ಪನ್ನದ ಅದರಲ್ಲಿ ಅವನು ತೆರಿಗೆಯಾಗಿ ಸ್ವೀಕಾರ ಮಾಡ್ತಾ ಇದ್ದ, ಪಾವತಿಸಬೇಕಾಗಿತ್ತು. ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದು. ಆ ನಂತರ ತೆರಿಗೆಯನ್ನು ವಸೂಲಿ ಮಾಡುವುದಕ್ಕೆ ತೆರಿಗೆ ಅಧಿಕಾರಿಗಳನ್ನು ಸುಲ್ತಾನನು ನೇಮಕ ಮಾಡಿದ್ದ. ಈ ರೀತಿಯಾಗಿರ್ತಕ್ಕಂಥ ಆಡಳಿತಾತ್ಮಕ ಸುಧಾರಣೆಗಳನ್ನು ಈತ ಜಾರಿಗೆ ತಂದಿದ್ದ ಅಂತಕ್ಕಂಥದ್ದನ್ನು ನಾವು ನೋಡಬಹುದು. ನಾವು ಎರಡನೇದಾಗಿರ್ತಕ್ಕಂಥದ್ದು ನೋಡಿದಾಗ ಸೈನಿಕ ಸುಧಾರಣೆಗಳು ಅಂತಕ್ಕಂಥದ್ದು. ಸೈನಿಕ ಸುಧಾರಣೆಗಳು, ಆಡಳಿತಾತ್ಮಕ ಸುಧಾರಣೆಗಳಾದಾಗ ಸೈನಿಕ ಸುಧಾರಣೆಗಳು. ಸೈನಿಕ ಸುಧಾರಣೆಗಳಲ್ಲಿ ನಾವು ನೋಡ್ತಕ್ಕಂಥ ವಿಚಾರಗಳು ಏನಪ್ಪ ಅಂದ್ರೆ, ಸುಲ್ತಾನನು ಏನನ್ನ ಸುಧಾರಣೆಗಳನ್ನ ಮಾಡಿದಂದ್ರೆ ಸೈನಿಕರ ಒಂದು ಭರ್ತಿಯನ್ನು ಮಾಡತಕ್ಕಂಥದ್ದು. ಸೈನಿಕರನ್ನ ಭರ್ತಿ ಹಾಗೂ ತರಬೇತಿ ಹಾಗೂ ಶಸ್ತ್ರಾಸ್ತ್ರಗಳು
ಶಸ್ತ್ರಾಸ್ತ್ರಗಳ ಒಂದು ಶಸ್ತ್ರಗಳು ಮತ್ತು ಕುದುರೆಗಳನ್ನು ಒದಗಿಸುವ ಜವಾಬ್ದಾರಿ, ಕುದುರೆಗಳನ್ನ ಒದಗಿಸುವ ಜವಾಬ್ದಾರಿ, ಕುದುರೆಗಳನ್ನ ಒದಗಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಯಾರು ಹೊತ್ತಿದ್ರು? ಅಲ್ಲಿರ್ತಕ್ಕಂಥ ಸೈನಿಕ ಪ್ರಧಾನ ಅಧಿಕಾರಿ ಅಂತಕ್ಕಂಥದ್ದನ್ನು ನೀಡಬೇಕಾಗಿತ್ತು. ನೆಕ್ಸ್ಟ್, ಸೈನಿಕರಿಗೆ ನಿಗದಿತವಾಗಿರ್ತಕ್ಕಂತಹ ಸಂಬಳವನ್ನ ತನ್ನ ತಿಂಗಳ ಕೊನೆಯ ವೇಳೆಗೆ ನಗದು ರೂಪದಲ್ಲಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿದ್ದ. ಎರಡನೇದಾಗಿತ್ತು ನೋಡಿ, ಸೈನಿಕರನ್ನ ಸೈನ್ಯ ವ್ಯವಸ್ಥೆಗೆ ಭರ್ತಿ ಮಾಡ್ತಕ್ಕಂಥದ್ದು, ಅವರಿಗೆ ತರಬೇತಿ ನೀಡತಕ್ಕಂಥದ್ದು, ಶಸ್ತ್ರಾಸ್ತ್ರಗಳನ್ನ ಮತ್ತು ಕುದುರೆಗಳನ್ನ ಸಹ ಒದಗಿಸ್ತಕ್ಕಂಥವಕ್ಕೆ ಸೈನಿಕ ಜವಾಬ್ದಾರಿಯನ್ನ ಯಾರಿಗೆ ನೀಡಿದ್ದ? ಸೈನಿಕ ಅಧಿಕಾರಿಗಳಿಗೆ ನೀಡಿದ್ದ. ಹಾಗೂ ಯಾರೇ ಸೈನಿಕರು ತನ್ನ ಸಾಮ್ರಾಜ್ಯದಲ್ಲಿ ಸೈನ್ಯದಲ್ಲಿ ಕೆಲಸ ಮಾಡಿರ್ತಕ್ಕಂಥವರಿಗೆ ತಿಂಗಳ ಒಂದು ಹೊತ್ತಿಗೆ ಅಂದ್ರೆ ತಿಂಗಳ ಕೊನೆಯ ಅಂತ್ಯದ ವೇಳೆಗೆ ನಗದು ರೂಪದಲ್ಲಿ ಹಣವನ್ನು ನೀಡತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿದ್ದ. ಹಾಗಾದರೂ ತನ್ನ ಹಣಕ್ಕೆ ಸಂಬಂಧ ಅಥವಾ ತನ್ನ ಸಂಬಳಕ್ಕೆ ಸಂಬಂಧಿಸಿದಂತೆಯೇ ಯಾವುದಾದರೂ ದೂರು ತಕರಾರುಗಳು ಇದ್ದರೆ ಏನ್ ಮಾಡಬೇಕು? ಸಾಮ್ರಾಟ್ನಲ್ಲಿ ಅವನು ಏನ್ ಮಾಡಬೇಕಾಗಿತ್ತು? ಕಂಪ್ಲೇಂಟ್ ಅನ್ನ ಅಥವಾ ಯಾವುದೇ ನೀಡಿದ್ರೆ ಸುಲ್ತಾನನಿಗೆ ವಿಚಾರದಲ್ಲಿ ಯಾವುದೇ ತಕರಾರುಗಳು ಅಂತಂದ್ರೆ ಯಾವುದಾದ್ರು ಕಂಪ್ಲೇಂಟ್ ಅಥವಾ ಕೇಸು ಅಥವಾ ಸಂಬಂಧಪಟ್ಟ ವ್ಯಾಜ್ಯಗಳು ಅಂತಕ್ಕಂಥ ಇದ್ದಂಥ ಸಂದರ್ಭದಲ್ಲಿ ಸುಲ್ತಾನನಿಗೆ ಏನ್ ಮಾಡಬೇಕಾಯಿತು? ಕಂಪ್ಲೇಂಟ್ ಅನ್ನ ಮಾಡಬೇಕಾಯಿತು. ಆನಂತರ ಸೈನಿಕರ ಚಹರೆಗಳನ್ನ, ಅವನ ಚಲನವಲನಗಳನ್ನ ಗುರುತಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳುವ ಒಂದು ಪದ್ಧತಿಯನ್ನು ಸೈನಿಕರ ಚಹರೆಗಳನ್ನ ಗುರುತು ಮಾಡತಕ್ಕಂತಹ ಪದ್ಧತಿಯನ್ನ ಜಾರಿಗೆ ತಂದು ಈ ಕಾರ್ಯಕ್ಕಾಗಿ ಹುಲಿಯ ಎಂಬ ದಸ್ತಾವೇಜನ್ನ ಜಾರಿಗೆ ತರ್ತಾನೆ. ನೋಡಿ, ಮೂರನೇದಾಗಿರ್ತಕ್ಕಂಥ ಸೈನಿಕರ ಚಹರೆಯನ್ನ ಏನ್ ಮಾಡ್ತಕ್ಕಂಥದ್ದು? ಸೈನಿಕರ ಚಹರೆಗಳನ್ನು ಗುರುತಿಸಿ ದಾಖಲು ಮಾಡಿಕೊಳ್ಳಲು ಸೈನಿಕರ ಚಹರೆ ಮತ್ತು ಚಹರೆಯನ್ನು ಗುರುತಿಸಿ ದಾಖಲೆ ಮಾಡಿಕೊಳ್ಳುವ ಪದ್ಧತಿ ಅಂತಕ್ಕಂಥ ಜಾರಿಗೆ ತರ್ತಾನೆ. ಪದ್ಧತಿ ಜಾರಿಗೆ ತಂದನು. ಅದೇ ರೀತಿಯಾಗಿರ್ತಕ್ಕಂಥದ್ದೇ ಅದಕ್ಕೇನಂತಕ್ಕಂಥದ್ದು? ದಸ್ತಾವೇಜ್. ಸೈನಿಕರು ಹಾವಭಾವ, ಅವನ ಚಲನವಲನ, ಅವನು ಮಾಡ್ತಕ್ಕಂಥ ಕೆಲಸ ಮತ್ತು ಜವಾಬ್ದಾರಿಗಳ ಬಗ್ಗೆ ಜಾರಿಗೆ ತಂದು ನೋಡುವುದಕ್ಕಾಗಿ, ದಾಖಲೆ ಮಾಡಿಕೊಳ್ಳುವುದಕ್ಕಾಗಿ ಈ ಒಂದು ಪದ್ಧತಿಯನ್ನು ಜಾರಿಗೆ ತಂದನ. ಅದನ್ನೇ ದಸ್ತಾವೇಜ್ ಅಂತ ಹೇಳ್ಬಿಟ್ಟು ಕರೀತಾನೆ. ಕುದುರೆಗಳಿಗೆ ದಾಗ್ ಅಂತಕ್ಕಂತಹ ಒಂದು ಏನು ಮುದ್ರೆ ಹಾಕುವಂತಕ್ಕಂಥ ಒಂದು ಪದ್ಧತಿಯನ್ನ ಜಾರಿಯನ್ನು ತಂದಿರತಕ್ಕಂಥದ್ದು ಇವನ ಕಾಲದಲ್ಲಿ ಸೈನ್ಯದಲ್ಲಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು. ಮಕ್ಕಳ ಅರ್ಥ ಆಯ್ತಾ? ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ತನ್ನ ಸೈನಿಕರನ್ನ ಭರ್ತಿ ಮಾಡಿಕೊಳ್ಳುವುದಕ್ಕಾಗಲಿ, ಅವರಿಗೆ ತರಬೇತಿಯನ್ನು ನೀಡುವುದಕ್ಕಾಗಲಿ, ಶಸ್ತ್ರಾಸ್ತ್ರಗಳನ್ನು ಮತ್ತು ಕುದುರೆಗಳನ್ನು ಪೂರೈಸುವುದಕ್ಕಾಗಿ ಸಾಮ್ರಾಜ್ಯದಲ್ಲಿ ಸೈನಿಕ ಅಧಿಕಾರಿಗಳನ್ನ ಪ್ರತ್ಯೇಕವಾಗಿರ್ತಕ್ಕಂಥ ಸೈನಿಕ ಅಧಿಕಾರಿಗಳನ್ನ ನೀಡಿರ್ತಕ್ಕಂಥ ಅವನಿಗೆ ಜವಾಬ್ದಾರಿಯನ್ನ ವಹಿಸಿದ್ದ. ಹಾಗೂ ತಿಂಗಳ ಕೊನೆಯಲ್ಲಿ ಸೈನಿಕರಿಗೆ ಸಂಬಳವನ್ನ ನಗದು ರೂಪದಲ್ಲಿ ಕೊಡ್ತಾ ಇದ್ದ, ಕ್ಯಾಶ್ ಅನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈತ ಮಾಡಿದ್ದ. ಸೈನಿಕರು ತಮ್ಮ ಸಂಬಳದ ಬಗ್ಗೆ ಏನಾದರೂ ತಕರಾರು ಇದ್ದರೆ ಅದನ್ನ ಸುಲ್ತಾನನೇ ನಾವು ಸುಲ್ತಾನಿಗೆ ದೂರು ಸಲ್ಲಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ದ. ಅಷ್ಟೇ ಅಲ್ಲದೆ ಸೈನಿಕರ ಚಹರೆಯನ್ನ ಗುರುತಿಸಿ ದಾಖಲು ಮಾಡತಕ್ಕಂಥ ಒಂದು ಪದ್ಧತಿಯನ್ನು ಜಾರಿಗೆ ಕೊಂಡ. ಅದನ್ನೇ ದಸ್ತಾವೇಜ್ ಅಂತ ಕರೀತಾರೆ. ಹಾಗೆಯೇ ಕುದುರೆಗಳಿಗೆ ಮುದ್ರೆ ಹಾಕ್ತಕ್ಕಂಥ ಸೀಲ್ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತಂದ. ಅದಕ್ಕೆ ಏನಂತ ಕರೆದರು? ದಾಗ್ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನ ಕರೆದರು. ಈ ರೀತಿಯಾಗಿರ್ತಕ್ಕಂಥ ಸುಲ್ತಾನನು ತನ್ನ ಸಾಮ್ರಾಜ್ಯದ ವ್ಯವಸ್ಥೆಯಲ್ಲಿ ಸೈನಿಕ ಸುಧಾರಣೆಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಈಗ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಮೂರನೇದಾಗಿರ್ತಕ್ಕಂಥ ಒಂದು ಅಂಶ ಅಂತಂದ್ರೆ ಅಲಾವುದ್ದೀನ್ ಖಿಲ್ಜಿ ತಂದಿರತಕ್ಕಂಥ ಸುಧಾರಣೆಗಳಲ್ಲಿ ಮೂರನೇದಾಗಿರ್ತಕ್ಕಂಥದ್ದು ಯಾವುದು? ಮಾರುಕಟ್ಟೆ ಸುಧಾರಣೆಗಳು.
ಮಾರುಕಟ್ಟೆ ಸುಧಾರಣೆಗಳು ಏನು ಮಾರುಕಟ್ಟೆಗೆ ಏನೇನ ಸುಧಾರಣೆಗಳನ್ನ ಜಾರಿಗೆ ತರ್ತಾನೆ ಅಂದ್ರೆ ಭಾರತ ಇತಿಹಾಸದಲ್ಲಿಯೇ ಅದು ಮಧ್ಯಕಾಲೀನ ಭಾರತ ಇತಿಹಾಸದ ಒಂದು ಮಾರುಕಟ್ಟೆ ಸುಧಾರಣೆಗಳಿಂದ ತುಂಬಾ ಅನನ್ಯವಾಗಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಒಂದು ಸ್ಥಾನವನ್ನು ತಂದುಕೊಟ್ಟಿರೋದಂದ್ರೆ ಈ ಅಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆಯ ಒಂದು ವ್ಯವಸ್ಥೆ ಸಾಮಾನ್ಯ ಜನತೆಯು ತನಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳಾದ ಅವಶ್ಯಕ ವಸ್ತುಗಳಾಗಿರ್ತಕ್ಕಂತಹ ಖಾದ್ಯ ತೈಲ, ಸಕ್ಕರೆ, ಉಪ್ಪು, ಇತರೆ ತೈಲಗಳನ್ನ ಸಾಮಾನ್ಯ ಜನರಿಗೆ ಸಿಗುವಂತೆ ಅವುಗಳನ್ನ ನ್ಯಾಯವಾದ ಬೆಲೆಗೆ ಸಿಗುವಂತೆ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನ ಜಾರಿಗೆ ತರ್ತಾನೆ. ನೋಡು, ತನ್ನ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಅನನ್ಯವಾಗಿರ್ತಕ್ಕಂಥ ಅದ್ವಿತೀಯವಾಗಿರ್ತಕ್ಕಂಥ ಸ್ಥಾನವನ್ನ ಭಾರತದ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಪಡೆದಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಮೊದಲನೇದಾಗಿರ್ತಕ್ಕಂಥದ್ದು ಖಾದ್ಯ ತೈಲ ಅಂತಂದ್ರೆ ಸಾಮಾನ್ಯವಾಗಿ ಅಡಿಗೆಗೆ ಬಳಸ್ತಕ್ಕಂಥ ಒಂದು ಒಂದು ಎಣ್ಣೆಯನ್ನೇ ನಾವು ಖಾದ್ಯ ತೈಲ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿ ಸಕ್ಕರೆ ಅಂತಕ್ಕಂಥ ಮತ್ತು ಉಪ್ಪು ಅಂದ್ರೆ ಮನುಷ್ಯನಿಗೆ ಅಂದ್ರೆ ಆ ಸುಲ್ತಾನನ ಆಸ್ಥಾನದಲ್ಲಿ ಇದ್ದಂತಹ ಸಾಮಾನ್ಯ ಜನರಿಗೂ ಸಹ ಅವಶ್ಯಕವಾಗಿರ್ತಕ್ಕಂಥ ಒಂದು ವಸ್ತುಗಳಾಗಿರ್ತಕ್ಕಂಥ ತಮಗೆ ದಿನನಿತ್ಯದ ಅವಶ್ಯಕವಾಗಿರ್ತಕ್ಕಂಥ ವಸ್ತುಗಳು ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಒದಗಿಸುವುದಕ್ಕಾಗಿ ಇವನು ಏನ್ ಮಾಡ್ತಾನೆ, ಇದನ್ನ ತೈಲಗಳನ್ನ ನ್ಯಾಯವಾದ ಬೆಲೆಗೆ ಸಿಗುವಂತೆ ಮಾಡಿರ್ತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂತಹ ಕೆಲಸ. ಆನಂತರ ಸಾಮ್ರಾಜ್ಯದಲ್ಲಿ ಕುದುರೆ ಮತ್ತು ಗುಲಾಮರನ್ನು ಮಾರಾಟ ಮಾಡುವ ಒಂದು ವ್ಯವಸ್ಥೆಯನ್ನ ಮಾಡಿದ. ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಮಾರುಕಟ್ಟೆ ವ್ಯವಸ್ಥೆಯನ್ನ ಮಾಡಿದ. ಎರಡನೇದಾಗಿರ್ತಕ್ಕಂಥದ್ದು ಕುದುರೆಗಳನ್ನ ಮತ್ತು ಗುಲಾಮರನ್ನ ಮಾರತಕ್ಕಂತಹ ಮಾರುವ ಪ್ರತ್ಯೇಕವಾಗಿರ್ತಕ್ಕಂಥ ಮಾರುಕಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಮಾರುಕಟ್ಟೆ ಜಾರಿಗೆ ತಂದನು. ಕುದುರೆಗಳನ್ನ ಮತ್ತು ಗುಲಾಮರನ್ನ ಮಾರಾಟ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಇವನು ಮಾರುಕಟ್ಟೆಗಳನ್ನು ನಿಯಂತ್ರಿಸುವುದಕ್ಕೆ ಸಹ ಈ ಮಂಡಿ ಅಂತಕ್ಕಂತಹ ಒಂದು ಅಧಿಕಾರಿ ಎಂಬ ಉನ್ನತ ಅಧಿಕಾರಿಗಳನ್ನ ನೇಮಿಸಿದ. ಮಾರುಕಟ್ಟೆ ನಿಯಂತ್ರಿಸಲು ಸಹ ಈ ಮಂಡಿ ಅಂತಕ್ಕಂತಹ ಉನ್ನತ ಅಧಿಕಾರಿಗಳನ್ನ ನೇಮಕ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿದ್ದ. ಈ ರೀತಿಯಾಗಿರ್ತಕ್ಕಂಥ ಸೈನಿಕ ವ್ಯವಸ್ಥೆಯಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಸುಧಾರಣೆಯನ್ನ ಮಾಡುವುದರ ಮೂಲಕ ಅಲಾವುದ್ದೀನ್ ಖಿಲ್ಜಿ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸಿದ್ದ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಏನ್ ಪಾತ್ರ ವಹಿಸಿದ್ದ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಮೊಟ್ಟಮೊದಲಾಗಿ ಈತ ಏನ್ ಮಾಡಿದ, ಖಾದ್ಯ ತೈಲ ಮತ್ತು ಸಕ್ಕರೆ, ಉಪ್ಪು ಮತ್ತು ಇತರೆ ತೈಲಗಳು ಅಂತಕ್ಕಂಥದ್ದು ಸಾಮಾನ್ಯ ಜನರಿಗೆ ಜೀವನಾವಶ್ಯಕವಾಗಿರ್ತಕ್ಕಂಥ ವಸ್ತುಗಳು ಸಿಗುವಂತೆ ಮಾಡಿ ಅವುಗಳು ನ್ಯಾಯ ಬೆಲೆಗೆ ಸಿಗುವಂತೆ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಯಾರಿಗೆ ಸಿಗುತ್ತೆ? ಜನರಿಗೆ ಆಗುವುದು. ದೆಹಲಿಯ ಸುಲ್ತಾನಾಗಿರ್ತಕ್ಕಂಥ ಅಲಾವುದ್ದೀನ್ ಖಿಲ್ಜಿ ಭಾರತದಲ್ಲೇ ಒಂದು ಮಧ್ಯಕಾಲೀನ ಭಾರತದಲ್ಲಿ ಅನನ್ಯವಾಗಿರ್ತಕ್ಕಂಥ ಸ್ಥಾನ ಅಂತಕ್ಕಂಥದ್ದು ಸಿಕ್ಕಿದೆ. ಆ ಒಂದು ಸ್ಥಾನವನ್ನ ಉಳಿಸಿಕೊಂಡಿರ್ತಕ್ಕಂಥದ್ದು ಅಲಾವುದ್ದೀನ್ ಖಿಲ್ಜಿ. ನೆಕ್ಸ್ಟ್ ಕುದುರೆ ಮತ್ತು ಗುಲಾಮರನ್ನು ಮಾರತಕ್ಕಂತಹ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಮಾರುಕಟ್ಟೆ ವ್ಯವಸ್ಥೆಯನ್ನ ಜಾರಿಗೆ ತಂದ. ಆ ಮಾರುಕಟ್ಟೆಗಳನ್ನು ನಿಯಂತ್ರಿಸುವುದಕ್ಕಾಗಿ ಸಹನಿ ಮಂಡಿ ಇರತಕ್ಕಂಥ ಉನ್ನತಾಧಿಕಾರಿಗಳನ್ನ ಜಾರಿಗೆ ತರುವುದರ ಮೂಲಕ ತನ್ನದೇ ಆಗಿರ್ತಕ್ಕಂಥ ಪ್ರಖ್ಯಾತವಾಗಿರ್ತಕ್ಕಂಥ ಸ್ಥಾನವನ್ನು ಮಾಡುವುದರ ಮೂಲಕ ಈ ರೀತಿಯಾಗಿರ್ತಕ್ಕಂಥ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಸುಧಾರಣೆಗಳನ್ನ ಜಾರಿಗೆ ತರ್ತಾನೆ. ಸೊ ಇದಾದ ನಂತರ ಅಲಾವುದ್ದೀನ್ ಖಿಲ್ಜಿಯ ನಂತರ ಬಂದಿರತಕ್ಕಂಥ ಅಧಿಕಾರಿಯಾಗಿರ್ತಕ್ಕಂತಹ ಅವನ ಮಗನಾಗಿರ್ತಕ್ಕಂತಹ ಯಾರು ತುಘಲಕ್ ಅಂತಕ್ಕಂಥವನು ಮುಬಾರಕ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ. ಅವನನ್ನ ಕುತುಬ್ಬಿನ್ ಮುಬಾರಕ್ ಅಂತಕ್ಕಂಥ ಅವನನ್ನ ಯಾರಿಂದ ಕೊಡ್ತಾರೆ, ಗಿಯಾಸುದ್ದೀನ್ ಅಂತಕ್ಕಂತಹ ಒಬ್ಬ ಖುಸ್ರೋ ಅಂತಕ್ಕಂಥವನ್ನ ಏನ್ ಮಾಡ್ತಾನೆ, ಒಳಸಂಚು ಮಾಡುವುದರ ಮೂಲಕ ಕೊಲೆ ಮಾಡಿ ತುಘಲಕ್ ಸಂತತಿಗೆ ಕಾರಣವಾಗಿರ್ತಕ್ಕಂಥದನ್ನ ನಾವು ನೋಡುತ್ತೀವಿ. ನೆಕ್ಸ್ಟ್ ತುಘಲಕ್ ಸಂತತಿ ಅಂತಕ್ಕಂಥದನ್ನ ನಾವು ನೋಡೋಣ. ದೆಹಲಿ ಸುಲ್ತಾನರಲ್ಲಿ ಮೂರನೇ ಸಂತತಿಯಾಗಿರ್ತಕ್ಕಂತಹ ತುಘಲಕ್ ಸಂತತಿ. ಇವೆಲ್ಲ ಆಯ್ತು. ಕೊನೆಯದಾಗಿ ತುಘಲಕ್ ಸಂತತಿ. ತುಘಲಕ್ ಸಂತತಿ ಅಂತಕ್ಕಂಥದ್ದು
1320ರಿಂದ 1379 ಸುಮಾರು 79 ವರ್ಷಗಳ ಕಾಲ 59 ಸಾರಿ ಈ 30 20 ಎಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ 1399ರಿಂದ 1329 79 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ತೊಗಲಕ್ ಸಂತತಿಯನ್ನು ಸ್ಥಾಪಿಸಿದವನೇ ನಾವನೇ ಅಂತ ಕರಿತೀವಿ. ತೊಗಲಕ್ ಸಂತತಿಯನ್ನು ಸ್ಥಾಪಿಸಿ ಗಿಯಾಸುದ್ದೀನ್ ಅಂತಕ್ಕಂಥವನು ಗಿಯಾಸುದ್ದೀನ್ ಅಂತಕ್ಕಂಥವನೇ ಈ ತೊಗಲಕ್ ಸಂತತಿಯನ್ನ ಸ್ಥಾಪನೆ ಮಾಡ್ತಾನೆ. ತೊಗಲಕ್ ಸಂತತಿ ಸ್ಥಾಪಕ ಗಿಯಾಸುದ್ದೀನ್ ಅಂತಕ್ಕಂಥವನೇ ತೊಗಲಕ್ ಸಂತತಿಯ ಸ್ಥಾಪನೆಗೆ ನೋಡ್ತೀವಿ. ಗಿಯಾಸುದ್ದೀನು ಉದಾರವಾಗಿರ್ತಕ್ಕಂಥ ಆಡಳಿತಾತ್ಮಕ ನೀತಿಯ ಮೂಲಕ ದೆಹಲಿಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಗಿಯಾಸುದ್ದೀನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಉದಾರವಾಗಿರ್ತಕ್ಕಂತಹ ಒಂದು ಆಡಳಿತ ನೀತಿಯಿಂದ ಶಾಂತಿ ಸುವ್ಯವಸ್ಥೆಯನ್ನ ಜಾರಿಗೆ ತರ್ತಾನೆ. ಮಂಗೋಲರ ದಾಳಿಯನ್ನ ತಡೆಗಟ್ಟುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸಿ ರೈತರಿಗೆ ನೀರಾವರಿ ಕಾರ್ಯಗಳನ್ನು ನಿರ್ಮಿಸಿ ಭೂಕಂದಾಯವನ್ನು ಸಹ ಕಡಿಮೆ ಮಾಡ್ತಾನೆ. ನೋಡು, ಒಂದು ತಾನು ಮಾಡಿರ್ತಕ್ಕಂಥ ಸಾಧನೆ ಮಂಗೋಲರ ಒಂದು ದಾಳಿಯನ್ನ ತಡೆಗಟ್ತಾನೆ, ರೈತರಿಗೆ ನೀರಾವರಿ ಕಾರ್ಯಗಳನ್ನು ಏರ್ಪಡಿಸಿ ಕಂದಾಯವನ್ನು ಕಡಿಮೆ ಮಾಡ್ತಕ್ಕಂಥ ವ್ಯವಸ್ಥೆ ಅಂತಾನೆ. ಕುದುರೆ ಮತ್ತು ಕಾಲಾಳುಗಳ ಮೂಲಕ ಅಂಚೆ ಪದ್ಧತಿಯನ್ನ ಸಂಘಟಿಸತಕ್ಕಂಥದ್ದು. ಒಂದೊಂದಾಗಿ ಅವನ ಸಾಧನೆಗಳನ್ನು ನೋಡಿದಾಗ ಗಿಯಾಸುದ್ದೀನ್ ಅಂತಕ್ಕಂಥವನು ನಾವು ನೋಡಿದಾಗ ಈತನು ಉದಾರವಾಗಿರ್ತಕ್ಕಂತಹ ಒಂದು ರೀತಿಯಿಂದ ಸಾಮ್ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿತ್ತು. ಅವನ ಒಂದು ಕಾಲಾವಧಿಯಲ್ಲಿ ಮಂಗೋಲರ ದಾಳಿಯನ್ನು ತಡೆಗಟ್ಟುವುದರ ಮೂಲಕ ಎರಡನೇದಾಗಿರ್ತಕ್ಕಂಥದ್ದು ಈತ ರೈತರಿಗೆ ನೀರಾವರಿ ಸೌಲಭ್ಯಗಳನ್ನು ಕಲ್ಪಿಸ್ತಾನೆ. ಮೂರನೇದಾಗಿರ್ತಕ್ಕಂಥದ್ದು ಅವನು ಕುದುರೆ ಮತ್ತು ಕಾಲಾಳುಗಳ ಮೂಲಕ ಅಂಚೆ ಪದ್ಧತಿಯನ್ನು ಮಾಡ್ತಾನೆ. ದೆಹಲಿಯ ಬಳಿ ತೊಗಲಕಾಬಾದ್ ಅಂತಕ್ಕಂಥ ಒಂದು ಕೋಟೆಯನ್ನು ನಿರ್ಮಾಣ ಮಾಡುವುದರ ಮೂಲಕ ಪ್ರಮುಖ ಪಾತ್ರ ವಹಿಸಿ ವಾರಂಗಲ್ ಮತ್ತು ಮಧುರೈ ಅಂತಕ್ಕಂಥ ಕೋಟೆಗಳನ್ನು ವಶಪಡಿಸಿಕೊಂಡು ಗುಜರಾತ್ ಮತ್ತು ಬಂಗಾಳದಲ್ಲಿಯೂ ಸಹ ಸುವ್ಯವಸ್ಥೆಯನ್ನು ಕಾಪಾಡಿ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡ್ತಾನೆ. ವಾರಂಗಲ್ ಮತ್ತು ಮಧುರೈ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ. ಅಷ್ಟೇ ಅಲ್ಲದೆ ಅವನು ಬಂಗಾಳ ಮತ್ತು ಗುಜರಾತ್ನಲ್ಲಿ ಆಡಳಿತ ವ್ಯವಸ್ಥೆಯನ್ನು ಸುಧಾರಣೆ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ದ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ನೋಡಿ, ಗಿಯಾಸುದ್ದೀನ್ ಅಂತಕ್ಕಂಥವನು ನಾವು ತೊಗಲಕ್ ಸಂತತಿಯ ಸ್ಥಾಪಕ ದೊರೆಯಾಗಿ ನಾವು ನೋಡ್ತೀವಿ. ಈತ ಒಬ್ಬ ಮೃದು ಸ್ವಭಾವ, ಉದಾರವಾಗಿರ್ತಕ್ಕಂಥ ನೀತಿ, ಮೃದು ಸ್ವಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ಹೇಳ್ಬೋದು. ಇವನ ಉದಾರ ನೀತಿಯಿಂದ ಸಾಮ್ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಅಂತಕ್ಕಂಥದ್ದು ಕಾಪಾಡಿದ್ದರು. ಅಷ್ಟೇ ಅಲ್ಲದೆ ಈತನು ಮಂಗೋಲರ ದಾಳಿಯನ್ನು ತಡೆಗಟ್ತಾನೆ. ಆಮೇಲೆ ವಾರಂಗಲ್ ಅನ್ನತಕ್ಕಂಥವು ಮಧುರೈ ಅಂತಕ್ಕಂಥ ಪ್ರದೇಶಗಳನ್ನು ಪಡೆಯುವುದರ ಮೂಲಕ ತನ್ನದ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾನೆ. ಕುದುರೆ ಮತ್ತು ಕಾಲಾಳುಗಳ ಒಂದು ವ್ಯವಸ್ಥೆಯಲ್ಲಿ ಅಂಚೆ ಚೀಟಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ರೈತರಿಗೆ ನೀರಾವರಿಯ ಕಾಲುವೆಗಳನ್ನು ಮಾಡಿಸಿ ಮತ್ತು ಕಂದಾಯದ ಒಂದು ಕಂದಾಯವನ್ನು ಕಡಿಮೆಗೊಳಿಸತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ ಈತ ನೆಂಟು ದೆಹಲಿಯ ಬಳಿ ಒಂದು ತೊಗಲಕಾಬಾದ್ ಅಂತಕ್ಕಂಥ ಒಂದು ಕೋಟೆಯನ್ನು ನಿರ್ಮಾಣ ಮಾಡುವುದರ ಮೂಲಕ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ದ ಈತ. ಹೀಗೆ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವನು ಗಿಯಾಸುದ್ದೀನ್ ಅಂತಕ್ಕಂಥವನು. ನೋಡಿ, ಗಿಯಾಸುದ್ದೀನ್ ಅಂತಕ್ಕಂಥದ್ದು ಇನ್ನೊಂದ್ಸರಿ ನೋಡಿದಾಗ ಏನೇನು ಮಾಡಿದ, ಒಂದು ಉದಾರ ನೀತಿಯಿಂದ ಶಾಂತಿ ಸುವ್ಯವಸ್ಥೆಯನ್ನು ಸಾಮ್ರಾಜ್ಯದಲ್ಲಿ ನಿರ್ಮಾಣ ಮಾಡಿದ. ಎರಡನೇ ವಾರಂಗಲ್ ಕೋಟೆಯನ್ನು ವಶಪಡಿಸಿಕೊಂಡ. ಅಷ್ಟೇ ಅಲ್ಲದೆ ಒಂದು ಮಂಗೋಲರ ದಾಳಿಯನ್ನು ಹಿಮ್ಮೆಟ್ಟಿಸಿರ್ತಕ್ಕಂಥ ಒಂದು ಕೀರ್ತಿ, ಸಾಮ್ರಾಜ್ಯದಲ್ಲಿ ಜನರ ಒಂದು ಸುಖವನ್ನು ಅಥವಾ ಸುವ್ಯವಸ್ಥೆ, ಶಾಂತಿ ಸುವ್ಯವಸ್ಥೆ ಕಾಪಾಡುವುದಕ್ಕಾಗಿ ನೀರಾವರಿ ಕಾರ್ಯಗಳನ್ನು ಜಾರಿಗೆ ತರ್ತಾನೆ. ಅದಾದ ನಂತರ ಆತ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅಂಚೆ ಮತ್ತು ಕಾಲಾಳುಗಳ ಒಂದು ವ್ಯವಸ್ಥೆಯನ್ನ ಜಾರಿಗೆ ತರ್ತಾನೆ. ಆಮೇಲೆ ವಾಸ್ತುಶಿಲ್ಪದಲ್ಲಿ ತನ್ನದಾಗಿರ್ತಕ್ಕಂಥ ಪ್ರಭಾವ ಬೀರುವುದಕ್ಕೆ ದೆಹಲಿಯಲ್ಲಿ ತಗಲಕಾಬಾದ್ ಅಂತಕ್ಕಂಥ ಒಂದು ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ. ಅಷ್ಟೇ ಅಲ್ಲದೆ ಗುಜರಾತ್, ಬಂಗಾಳಗಳಲ್ಲೂ ತಮ್ಮದೇ ಆಗಿರ್ತಕ್ಕಂಥ ಆಡಳಿತದಲ್ಲಿ ಸುವ್ಯವಸ್ಥೆಯನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ಎಲ್ಲ ಅಂಶಗಳು ಅಂತಕ್ಕಂಥವು ತೊಗಲಕ್ ಸಂತತಿಯಲ್ಲಿ ಗಿಯಾಸುದ್ದೀನ್ ಅಂತಕ್ಕಂಥ ತನ್ನದೇ ಆಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾನೆ. ನೆಕ್ಸ್ಟ್ ನಾವು ಬರ್ತಕ್ಕಂತಹ
ಗಿಯಾಸುದ್ದೀನ್ ನಂತರ ಬರತಕ್ಕಂಥ ಒಂದು ಮೊಹಮ್ಮದ್ ಬಿನ್ ತುಘಲಕ್ ಅಂತ ಕರೆಯಲಾಗುತ್ತದೆ. ಮೊಹಮ್ಮದ್ ಬಿನ್ ತುಘಲಕ್ ಈತ ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಯಲ್ಲಿ ಪಾಂಡಿತ್ಯವನ್ನು ಪಡೆದ. ಗಣಿತ, ಭೌತ ವಿಜ್ಞಾನ, ವೈದ್ಯಶಾಸ್ತ್ರ, ಪರ್ಷಿಯನ್ ಕಾವ್ಯ, ಖಗೋಳಶಾಸ್ತ್ರ ಮುಂತಾದ ವಿಷಯಗಳಲ್ಲಿ ಪರಿಣಿತಿಯನ್ನು ಪಡೆದಿದ್ದ. ನೋಡಿ ವೇದ ಅಂತಕ್ಕಂಥದ್ದು. ಈತ ಅರೇಬಿಕ್, ಪರ್ಷಿಯನ್ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥದ್ದು. ಗಣಿತ, ಭೌತ ವಿಜ್ಞಾನ, ವೈದ್ಯಶಾಸ್ತ್ರ ಮತ್ತು ಪರ್ಷಿಯನ್ ಕಾವ್ಯ, ಖಗೋಳಶಾಸ್ತ್ರ ಈ ರೀತಿಯಾಗಿ ಈ ಎಲ್ಲ ವಿಚಾರಗಳಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದ. ಒಂದು ಅರೇಬಿಕ್, ಪರ್ಷಿಯನ್, ಅರೇಬಿಕ್ ಮತ್ತು ಪರ್ಷಿಯನ್ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದ. ಅನಂತರ ಗಣಿತ, ಭೌತ ವಿಜ್ಞಾನ, ವೈದ್ಯಶಾಸ್ತ್ರ ಹಾಗೂ ಅದರ ಜೊತೆಯಲ್ಲಿ ಈತನು ಪರ್ಷಿಯನ್ ಕಾವ್ಯಗಳನ್ನು, ಖಗೋಳಶಾಸ್ತ್ರ, ಪರ್ಷಿಯನ್ ಕಾವ್ಯ ಇವುಗಳಲ್ಲಿ ತನ್ನದೇ ಇರತಕ್ಕಂಥ ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಅರೇಬಿಕ್ ಮತ್ತು ಪರ್ಷಿಯನ್ ಭಾಷೆಗಳಲ್ಲಿ ಪಾಂಡಿತ್ಯ, ಗಣಿತ, ಭೌತ ವಿಜ್ಞಾನ, ವೈದ್ಯಶಾಸ್ತ್ರ ಹಾಗೂ ಖಗೋಳಶಾಸ್ತ್ರ, ಪರ್ಷಿಯನ್ ಭಾಷೆಯಲ್ಲಿ ತನ್ನದೇ ಇರತಕ್ಕಂಥ ಪಾತ್ರವನ್ನು ವಹಿಸಿ ಆ ಒಂದು ಉತ್ತಮ ಒಂದು ಆಡಳಿತಗಾರ ಎನಿಸಿಕೊಳ್ಳುವುದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸುತ್ತಾನೆ. ಅಪಾರ ಜ್ಞಾನ ಹೊಂದಿದ್ದರೂ ಸಹ ಅವನ ವ್ಯಕ್ತಿತ್ವದಲ್ಲಿ ಅಸಹಜತೆಗಳು ಅಂತಕ್ಕಂಥವು ಇವೆಲ್ಲ ಏನು ಪರ್ಷಿಯನ್ ಭಾಷೆಯಲ್ಲಿ, ಅರಬಿಕ್ ಭಾಷೆಯಲ್ಲಿ ಪಾಂಡಿತ್ಯ, ಗಣಿತದಲ್ಲಿ, ಖಗೋಳಶಾಸ್ತ್ರಜ್ಞದಲ್ಲಿ, ಪರ್ಷಿಯನ್ ಕಾವ್ಯಗಳಲ್ಲಿ, ವೈದ್ಯಶಾಸ್ತ್ರದಲ್ಲಿ, ಭೌತಶಾಸ್ತ್ರದಲ್ಲಿ ಮತ್ತು ಪರ್ಷಿಯನ್ ಕಾವ್ಯಗಳಲ್ಲಿ ಹೆಚ್ಚಾಗಿ ಪ್ರಭಾವ ಪಾಂಡಿತ್ಯವನ್ನು ಉತ್ತಮವಾಗಿರ್ತಕ್ಕಂಥ ಜ್ಞಾನ ಪಡೆದರು. ಕೆಲವು ಅವನ ವ್ಯಕ್ತಿತ್ವಗಳು ಅಸಂಜತೆಗಳು, ಅಸಹಜತೆಗಳು ಅಂತಕ್ಕಂಥವು. ಮೊಹಮ್ಮದ್ ಬಿನ್ ತುಘಲಕನು ಹಲವಾರು ಶತಮಾನಗಳ ಮುಂಚೆ ಅಂದರೆ ಮುಂದೆ ಭವಿಷ್ಯದಲ್ಲಾಗುವುದಕ್ಕೆ ನಿಂತು ಯೋಚನೆ ಮಾಡ್ತಾ ಇದ್ದ. ಆ ಯೋಚನೆಗಳು ಅಂತಕ್ಕಂಥವು ಏನಾಗಿದ್ವು ಅಂತಂದರೆ ಅವನ ಯೋಚನೆ ಮಾಡೋದ್ರ ಮೂಲಕ ಯೋಜನೆಗಳನ್ನು ಕಾರ್ಯತರೂಪದಲ್ಲಿ ಪಕ್ವತೆಯಾಗಲಿ ಅಥವಾ ಪ್ರಾಮಾಣಿಕತೆ ಅಧಿಕಾರಿಗಳು ಇರಲಿಲ್ಲ. ನೋಡಿ ಮೊಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥವನು ಇವೆಲ್ಲವರಲ್ಲಿ ಅರೇಬಿಯನ್ ಭಾಷೆ, ಪರ್ಷಿಯನ್ ಭಾಷೆ, ಗಣಿತ, ಖಗೋಳಶಾಸ್ತ್ರ, ಭೌತ ವಿಜ್ಞಾನ, ಪರ್ಷಿಯನ್ ಕಾವ್ಯಗಳಲ್ಲಿ ಮತ್ತು ಖಗೋಳಶಾಸ್ತ್ರದಲ್ಲಿ ತುಂಬಾ ಪಾಂಡಿತ್ಯವನ್ನು ಪಡೆದು ಉತ್ತಮ ಜ್ಞಾನವನ್ನು ಹೊಂದಿದ್ದರು. ಅವೆಲ್ಲವೂ ಸಹ ಸಹಜತೆಯಿಂದ ಕೂಡಿರಲಿಲ್ಲ. ಅಷ್ಟೇ ಅಲ್ಲದೆ ಅವನ ಸಾಮ್ರಾಜ್ಯದಲ್ಲಿ ಇದ್ದಂತಹ ಅವನು ಮುಂದಿನ ಯೋಚನೆ ಏನಂದರೆ ಭವಿಷ್ಯದಲ್ಲಿ ಆಗ್ತಕ್ಕಂಥ ಯೋಚನೆಗಳನ್ನು ಮಾಡಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಮಾಡ್ತಾ ಇದ್ದ. ಆದರೆ ಯಾರೂ ಸಹ ಪ್ರಯೋಜನಕಾರಿಗಳು ಪ್ರಾಮಾಣಿಕತೆ ಅವಕ್ಕೆ ಕಾರ್ಯರೂಪ ತರುವ ಪಕ್ವತೆ ಅಂತಕ್ಕಂಥದ್ದು ಇರಲಿಲ್ಲ. ಅದನ್ನು ಕಾರ್ಯರೂಪ ತರಬೇಕಾದ್ರೆ ಅದಕ್ಕೆ ಸಮರ್ಥವಾದ ಅಧಿಕಾರಿಗಳು ಇರಲಿಲ್ಲ. ಸೊ ಈ ರೀತಿಯಾಗಿರ್ತಕ್ಕಂಥ ಅಧಿಕಾರಿಗಳು ಇಲ್ಲದೇ ಕಾರಣದಿಂದ ಮೊಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥವನು ಏನಾಗ್ತಾ ಇದ್ದ, ಅವನು ಅಸಹಜಕನಾಗಿ ಇರ್ತಿದ್ದ. ಅವನು ತಂದಿರತಕ್ಕಂತಹ ಸುಧಾರಣೆಗಳನ್ನು ನಾವು ನೋಡಿದಾಗ ಕಂದಾಯ ಸುಧಾರಣೆಗಳು, ರಾಜಧಾನಿ ವರ್ಗಾವಣೆ ಮತ್ತು ಸಾಂಕೇತಿಕ ನಾಣ್ಯ ಒಂದು ಚಲಾವಣೆ ಜಾರಿಯಾಗಿರ್ತಕ್ಕಂಥದ್ದು, ಇವೆಲ್ಲ ಒಂದು ನೀತಿಗಳು ಏನಾಗುತ್ತೆ ಅವನ ಒಂದು ಮುಂದೆ ಭವಿಷ್ಯದಲ್ಲಿ ಯೋಚನೆ ಮಾಡ್ತಕ್ಕಂಥ ಯೋಜನೆಗಳು ಕಾರ್ಯರೂಪಕ್ಕೆ ತರುವಲ್ಲಿ ಅವನೇನಾಗ್ತಾ ಇದ್ದ, ಅಸಹಾಯಕನಾಗ್ತಿದ್ದ. ಅದನ್ನು ಸಮರ್ಪಕವಾಗಿ ನಿರ್ಮಿಸಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯೇ ಇರಲಿಲ್ಲ. ಕಂದಾಯ ಸುಧಾರಣೆ ಆಗಿರ್ಬೋದು, ರಾಜಧಾನಿ ಬದಲಾವಣೆ ಆಗಿರ್ಬೋದು, ಅಥವಾ ಇದು ನಾಣ್ಯಗಳನ್ನು ಚಲಾವಣೆ ತರ್ತಕ್ಕಂಥದ್ದು, ಅವನ ನೀತಿಗಳು ಅಂತಕ್ಕಂಥವು ಯಾವುದೇ ರೂಪಕ್ಕೆ ಕಾರ್ಯರೂಪಕ್ಕೆ ಬರ್ತಿರ್ಲಿಲ್ಲ. ಇವು ಏನಾಗ್ತಾ ಇದ್ದು ಎಲ್ಲ ಅಂತಕ್ಕಂಥವು ಉಲ್ಟಾ ಹಾಕ್ತಾ ಇದ್ವು. ನೋಡು, ಇಷ್ಟು ಇವತ್ತಿನ ಒಂದು ಪಾಠದ ಬಗ್ಗೆ ಮಕ್ಕಳ ನಾವು ಒಂದ್ಸರಿ ನೋಡೋಣ. ಕಿಲ್ಜಿ ಸಂತತಿ ಅಂತಕ್ಕಂಥದ್ದು 1290ರಿಂದ 1320ರವರೆಗೆ ಸುಮಾರು 30 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ಕಿಲ್ಜಿ ಸಂತತಿಯಲ್ಲಿ ಜಲಾಲುದ್ದೀನ್ ಖಿಲ್ಜಿ ಅಂತಕ್ಕಂಥವನು ಅಧಿಕಾರಕ್ಕೆ ಬರ್ತಾನೆ. ಈ ಜಲಾಲುದ್ದೀನ್ ಖಿಲ್ಜಿ ಅಂತಕ್ಕಂಥವನು
ತನ್ನ ಮೃದು ಸ್ವಭಾವ, ಕ್ಷಮಾಗುಣತೆ ಅಂತಕ್ಕಂಥದ್ದು ಇದನ್ನ ಬಳಸಿಕೊಂಡಂದು ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥ ಅಧಿಕಾರಕ್ಕೆ ಬಂದು ಹಲವಾರು ರೀತಿಯಾಗಿರ್ತಕ್ಕಂತಹ ದಂಡಯಾತ್ರೆಗಳನ್ನು ಮಾಡ್ತಾನೆ. ಆ ದಂಡಯಾತ್ರೆಗಳನ್ನು ಮಾಡುವುದರ ಮೂಲಕ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾನೆ. ಅಷ್ಟೇ ಅಲ್ಲದೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಹಲವಾರು ರೀತಿಯ ಸುಧಾರಣೆಗಳನ್ನು ತರ್ತಾನೆ. ಒಂದು ಸೈನಿಕ ಸುಧಾರಣೆಗಳು, ಮಾರುಕಟ್ಟೆ ಸುಧಾರಣೆಗಳು ಅಂತಕ್ಕಂಥವನ್ನ ಜಾರಿಗೆ ತರ್ತಾನೆ. ಅಷ್ಟೇ ಅಲ್ಲದೆ ಅವನು ಸೈನ್ಯದಲ್ಲಿ ಆಗಿರ್ಬೋದು, ಆಡಳಿತಾತ್ಮಕದಲ್ಲಿ ತಂದಿರ್ತಕ್ಕಂಥ ಸುಧಾರಣೆಗಳು ತುಂಬ ಕಟ್ಟುನಿಟ್ಟುಗಳಾಗಿದ್ದು ಸಾಮಾನ್ಯ ಜನತೆಗೂ ತುಂಬ ತೊಂದರೆ ಆಗ್ತಿತ್ತು. ಆದರೆ ಅವನು ಮಾಡಿರ್ತಕ್ಕಂಥ ಮಾರುಕಟ್ಟೆ ವ್ಯವಸ್ಥೆ ಅಂತಕ್ಕಂಥದ್ದು ಅದ್ಭುತೀಯವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದುಕೊಂಡು ಸಾಮ್ರಾಜ್ಯದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಪಾತ್ರವನ್ನು ಮಧ್ಯ ಭಾರತ ಕಾಲದ ಇತಿಹಾಸದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಈ ರೀತಿಯ ಅಂಶಗಳು ಅವನನ್ನು ಅಧಿಕಾರಕ್ಕೆ ತರುವುದಕ್ಕೆ ಪ್ರೇರಿಸಿದರು. ಅವನ ನಂತರ ಬಂದಿರತಕ್ಕಂತಹ ಅವನ ಮಗನಾಗಿರ್ತಕ್ಕಂಥ ಕುತುಬ್-ಬಿನ್ ಮುಬಾರಕ್ 4 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಆದರೆ ಗಿಯಾಸುದ್ದೀನ್ ಖುಸ್ರು ಅಂತಕ್ಕಂಥ ಪ್ರದೇಶವನ್ನು ವಶಪಡಿಸಿಕೊಳ್ತಾನೆ. ಆದರೆ ಗಿಯಾಸುದ್ದೀನ್ ಖುಸ್ರು ಅಂತಕ್ಕಂಥವನು ತೊಗಲಕ್ ಸಂತತಿಯನ್ನು ಸ್ಥಾಪನೆ ಮಾಡಿದ್ರು. ಅವನು ಮೃದು ಸ್ವಭಾವ ಮತ್ತು ಉತ್ತಮ ಮನೋಭಾವನೆಯಿಂದ ಏನಾಗ್ತಾನೆ, ಅವನು ನೀರಾವರಿ ಸೌಲಭ್ಯವನ್ನು ಕೊಡ್ತಾನೆ. ರಾಜ್ಯದಲ್ಲಿ ಯೋಗ್ಯ ಉತ್ತಮವಾಗಿರ್ತಕ್ಕಂತಹ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ಗಿಯಾಸುದ್ದೀನ್ ಅಂತಕ್ಕಂಥವನು ಖುಸ್ರು ಅಂತಕ್ಕಂಥದ್ದು ಜಾರಿಗೆ ತರ್ತಾನೆ. ಆದರೆ ಇವುಗಳ ನಡುವೆ ನಾವು ನೋಡಿದಾಗ ಬಂಗಾಳದಲ್ಲಿ, ಬಿಹಾರದಲ್ಲಿ ಶಾಂತಿ ಸುವ್ಯವಸ್ಥೆ ಅಂತಂತಾನೆ. ವಾರಂಗಲ್ ಮುಂಗೋಲ ದಾಳಿಯನ್ನು ತಡೆಗಟ್ಟಿರ್ತಕ್ಕಂಥದ್ದು. ಈ ಎಲ್ಲ ಒಂದು ಅಂಶಗಳಿರ್ತಕ್ಕಂಥ ಪ್ರಮುಖ ಪಾತ್ರವನ್ನು ವಹಿಸಿದರೆ ಅವನ ನಂತರ ಬಂದಿರತಕ್ಕಂತಹ ತೊಗಲಕ್ ಸಂತತಿಯಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥವನು, ಈ ವ್ಯಕ್ತಿ ಅಂತಕ್ಕಂಥವನು ಏನ್ ಮಾಡ್ತಾನೆ, ಅರಬಿಕ್, ಪರ್ಷಿಯನ್, ಗಣಿತ, ಭೌತಶಾಸ್ತ್ರ, ಖಗೋಳಶಾಸ್ತ್ರ, ಪರ್ಷಿಯನ್ ಕಾವ್ಯಗಳಲ್ಲಿ ಪಾಂಡಿತ್ಯವನ್ನು ಪಡೆದು ಉತ್ತಮ ಜ್ಞಾನವನ್ನು ಹೊಂದಿದ್ದರೂ ಸಹ ಆದರೆ ಅವು ಅಸಹಜತೆಯಿಂದ ಕೂಡಿದ್ದು. ಆನಂತರ ಮುಂದೆ ಆಗ್ತಕ್ಕಂಥ ಯೋಜನೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಆದರೆ ಆ ಯೋಚನೆಗಳಂತಕ್ಕಂಥವು ಯಾವುದೇ ರೀತಿಯಾಗಿ ಫಲಕಾರಿಯಾಗಿರಲಿಲ್ಲ. ಯಾಕಂದರೆ ಅವನಿಗೆ ಅವುಗಳ ಯೋಜನೆಗಳನ್ನು ಸಮರ್ಪಕವಾಗಿ ನಡೆಸಿಕೊಂಡು ಹೋಗಲು ಏನು ಮಾಡ್ತಾ ಇದ್ರು, ಅವನಿಗಿರ್ತಕ್ಕಂತಹ ಅರಸರು ಅಂತಕ್ಕಂಥವ್ರು ಏನು ಮಾಡಿದ್ರು, ಅದನ್ನು ಸಮರ್ಪಕವಾಗಿ ನಿರ್ವಹಿಸ್ತಿರಲಿಲ್ಲ ಅಥವಾ ಅವನಿಗೆ ಬೆಂಬಲವನ್ನು ನೀಡ್ತಿರಲಿಲ್ಲ. ಈ ರೀತಿಯಾಗಿರ್ತಕ್ಕಂಥದ್ದು ಅವುಗಳಲ್ಲಿ ಯಾವ ಭೂಕಂದಾಯ ವ್ಯವಸ್ಥೆ ಆಗಿರ್ಬೋದು, ರಾಜಧಾನಿ ಬದಲಾವಣೆ ಆಗಿರ್ಬೋದು, ಅಥವಾ ಮಾಡತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಭೂಕಂದಾಯ ಆಗಿರ್ಬೋದು, ನಮ್ಮ ನೀತಿಗಳು ಅಂತಕ್ಕಂಥವು ಯಾವುದೇ ಫಲಕಾರಿಯನ್ನು ನೀಡಲಿಲ್ಲ. ಇಷ್ಟು ಈ ದಿನದ ಒಂದು ಕೆಲಸ. ನಾಳೆ ಮೊಹಮ್ಮದ್ ಬಿನ್ ತುಘಲಕ್ನ ಒಂದು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅವನು ತಂದಿರತಕ್ಕಂಥ ನೀತಿಗಳನ್ನು ಏನೇನಂತಕ್ಕಂಥ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ ಮಕ್ಕಳೇ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳನ್ನು ನೀಡ್ತೀನಿ ನಿಮಗೆ ಮನೆ ಗೃಹಪಾಠಕ್ಕೆ. ಹಾಗಾಗಿ ಅದನ್ನು ನೀವು ಶಿಕ್ಷಕರಿಗೆ ಚರ್ಚಿಸಿ ಅವುಗಳಿಗೆ ಸಮರ್ಪಕ ಉತ್ತರವನ್ನು ಪಡೆಯಿರಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ನಂತರ ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನ ದಂಡಯಾತ್ರೆಗಳು ತಿಳಿಸಿ ಹಾಗೂ ಅಲ್ಲಾವುದ್ದೀನ್ ಖಿಲ್ಜಿಯು ತಂದಿರತಕ್ಕಂಥ ಸುಧಾರಣೆಗಳನ್ನು ನಮ್ಮ ಶಿಕ್ಷಕರಿಗೆ ಚರ್ಚಿಸಿ ಉತ್ತರಿಸಿ. ಹಾಗೂ ತೊಗಲಕ್ ಸಂತತಿಯಲ್ಲಿ ಗಿಯಾಸುದ್ದೀನ್ ಖಿಲ್ಜಿ ಅವರು ಮಾಡಿರ್ತಕ್ಕಂಥ ಸಾಧನೆ ಏನೆಗಳನ್ನು ನೀವು ಚರ್ಚಿಸಿ ನಿಮ್ಮ ಶಿಕ್ಷಕರಿಗೆ ಚರ್ಚಿಸಿ ಅವುಗಳನ್ನು ಉತ್ತರವನ್ನು ಪಡೆಯಬೇಕಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ನಮಸ್ಕಾರ. ಈ ದಿನ ಶುಭೋಶಯಗಳು.